ಕಾರ್ಯಕ್ರಮಕ್ಕೆ ಮತ್ತು ನನ್ನ ಪ್ರಣಾಮಗಳು. ಇಂದಿನ ಕಾರ್ಯಕ್ರಮವನ್ನ ನಾವು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ಯಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮೊದಲಿಗೆ ವೈಷ್ಣವ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಆದರಣೀಯ ಅಮಲಾ ಯಶೋಧಾ ದೇವಿ ದಾಸಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿಯವರ ಒಂದು ಕಿರುಪರಿಚಯವನ್ನ ನಾವು ನೋಡೋದಾದ್ರೆ, ಇವರು ಕಳೆದ 15 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. 2014ರಲ್ಲಿ ಇವರು ಹರಿನಾಮ ದೀಕ್ಷೆಯನ್ನ ಪರಮ ಪೂಜ್ಯ ಶ್ರೀ ಗುರು ಜಯಪತಾಕ ಗುರು ಮಹಾರಾಜರಿಂದ ಪಡೆದಿದ್ದಾರೆ. ಮಾತಾಜಿಯವರು ಹಿರಿಯ ಭಕ್ತರು. ಇವರು ನಮ್ಮೆಲ್ಲರಿಗೂ ಸಹ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ಪ್ರೇರಣೆ, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾರೆ. ಎಲ್ಲರ ಸೇವೆಯನ್ನ ಗುರುತಿಸ್ತಾರೆ ಮತ್ತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಇವರು ಭೋಗ ಸೇವೆ, ಚಪ್ಪನ್ ಭೋಗ ಸೇವೆ, ಹೀಗೆ ಹಲವಾರು ಸೇವೆಗಳನ್ನ ಟೆಂಪಲ್ ನಲ್ಲಿ ಮಾಡ್ತಾ ಬಂದಿದ್ದಾರೆ. ಮಾತಾಜಿ ಅವರು ಎಲ್ಲ ಆನ್ಲೈನ್ ಕ್ಲಾಸಸ್ನು ಅಟೆಂಡ್ ಆಗ್ತಾರೆ. ತುಂಬಾ ಚೆನ್ನಾಗಿ ಕೀರ್ತನೆಯನ್ನ ಸಹ ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ, ತಾವು ಇವಾಗ ವೈಷ್ಣವ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಎಲ್ಲ ವೈಷ್ಣವರಿಗೂ ನನ್ನ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಶುರು ಮಾಡ್ಬೋದಾ ಮಾತಾಜಿ? ಮಾಡಿ ಮಾತಾಜಿ. ಹರೇ ಕೃಷ್ಣ. ಮೊದಲನೇಗಿ ವೈಷ್ಣವ ಭಜನೆ ಭಕ್ತಿ ವಿನೋದ ಠಾಕೂರರವರ ಕೀರ್ತನೆ. ಇಲ್ಲಿ ಮೊದಲನೇಗೆ ಅವರ ಒಂದು ಭಾವಾರ್ಥವನ್ನ ನೋಡೋಣ. ಭಾವಾರ್ಥ: ಓ ಗೋಪಿನಾಥ, ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಆಲಿಸು. ನಾನು ಭೌತಿಕ ವಸ್ತುಗಳಲ್ಲಿ ಆಸಕ್ತಿ ಇರುವ ದುರ್ಜನನು, ಸದಾ ಪ್ರಾಪಂಚಿಕ ಆಸೆಗಳಲ್ಲಿ ಆಸಕ್ತನಾದವನು. ನನ್ನಲ್ಲಿ ಯಾವ ಒಳ್ಳೆಯ ಗುಣಗಳೂ ಇಲ್ಲ. ಓ ಗೋಪಿನಾಥ, ನೀನು ಮಾತ್ರವೇ ನನ್ನ ಆಶೆಯಾಗಿರುವುದರಿಂದ ನಿನ್ನ ಚರಣಕಮಲಗಳ ಆಶಯವನ್ನು ನಾನು ಪಡೆದಿದ್ದೇನೆ. ಈಗ ನಾನು ನಿನ್ನ ನಿತ್ಯ ಸೇವಕ. ಓ ಗೋಪಿನಾಥ, ನೀನು ನನ್ನನ್ನು ಯಾವ ರೀತಿಯಲ್ಲಿ ಶುದ್ಧನನ್ನಾಗಿ ಮಾಡುತ್ತೀಯೇ,
ನನಗೆ ಭಕ್ತಿ ಎಂದರೇನೆಂಬುದೇ ತಿಳಿದಿಲ್ಲ. ನನ್ನ ಪ್ರಾಪಂಚಿಕವಾದ ಮನಸ್ಸು ಸದಾ ಫಲಗಳ ಆಸಕ್ತಿಯಿಂದ ಕೂಡಿದ ಕಾರ್ಯಗಳಲ್ಲೇ ನಿಮಗ್ನವಾಗಿದೆ. ನಾನು ಈ ಅಜ್ಞಾನದ ಮತ್ತು ಅತ್ಯಂತ ಅಪಾಯಕರವಾದ ಲೌಕಿಕ ಜಗತ್ತಿನಲ್ಲಿ ಬಿದ್ದಿದ್ದೇನೆ. ಓ ಗೋಪಿನಾಥ, ಇಲ್ಲಿರುವ ಎಲ್ಲ ವಸ್ತುಗಳು ನಿನ್ನ ಮಾಯಾಶಕ್ತಿಯಿಂದ ಕೂಡಿವೆ. ನನಗೆ ಯಾವುದೇ ಶಕ್ತಿ ಅಥವಾ ದಿವ್ಯ ಜ್ಞಾನ ಇಲ್ಲ. ನನ್ನ ಈ ಶರೀರವು ಭೌತಿಕ ಪ್ರಪಂಚದ ಹಿಡಿತದಿಂದ ಮುಕ್ತವಾದದ್ದಲ್ಲ. ಓ ಗೋಪಿನಾಥ, ಈ ಪಾಪಾತ್ಮನು ಅಳುತ್ತಾ ಅಳುತ್ತಾ ನಿನ್ನ ದಿವ್ಯವಾದ ಚರಣಗಳ ಹತ್ತಿರ ಶಾಶ್ವತವಾದ ಸ್ಥಾನವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ದಯವಿಟ್ಟು ನಿನ್ನ ಕರುಣೆಯನ್ನು ತೋರಿಸು. ಓ ಗೋಪಿನಾಥ, ನೀನು ಏನನ್ನಾದರೂ ಮಾಡಬಲ್ಲವನಾದ್ದರಿಂದ ದುರ್ಜನರೆಲ್ಲರನ್ನೂ ಮುಕ್ತರನ್ನಾಗಿ ಮಾಡುವ ಶಕ್ತಿಯು ನಿನಗಿದೆ. ನನಗಿಂತಲೂ ಹೆಚ್ಚು ಪಾಪಾತ್ಮನು ಇನ್ಯಾರಿದ್ದಾರೆ? ಓ ಗೋಪಿನಾಥ, ನೀನು ಕೃಪಾಸಾಗರನು. ಪತಿತ ಜೀವಗಳಿಗೋಸ್ಕರ ಈ ಪ್ರಪಂಚಕ್ಕೆ ಬಂದು ನಿನ್ನ ದಿವ್ಯ ಲೀಲೆಗಳನ್ನು ವಿಸ್ತರಿಸುತ್ತೀಯೇ. ಓ ಗೋಪಿನಾಥ, ನಾನು ಎಷ್ಟು ಪಾಪಾತ್ಮನೆಂದರೆ ಅಸುರರೆಲ್ಲರೂ ನಿನ್ನ ಪಾದಗಳನ್ನು ಪಡೆದರು. ಭಕ್ತಿ ವಿನೋದನು ಮಾತ್ರ ಭೌತಿಕ ಜೀವನದಲ್ಲೇ ಇದ್ದಾನೆ. ಹರೇ ಕೃಷ್ಣ. ಗೋಪಿನಾಥ ಕಲ್ಯಾಣ ಕಲ್ಪತರುವಿನಿಂದ. ಗೋಪಿನಾಥ್ 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 ಮಮ ನಿವೇದನ ಶುನೋ, ಮಮ ನಿವೇದನ ಶುನೋ, ಮಮ ನಿವೇದನ ಶುನೋ. ವಿಷಯೀ ದುರ್ಜನ ಸದಾ ಕಾಮರತ, ವಿಷಯೀ ದುರ್ಜನ ಸದಾ ಕಾಮರತ. ಕಿಚು ನಾಯಿ ಮೋರ ಗುಣ, ಕಿಚು ನಾಯಿ ಮೋರ ಗುಣ. ಗೋಪಿನಾಥ್ 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 ಗೋಪಿನಾಥ್. ಅಮರ ಭರಸಾ ತುಮಿ तो हमारा भरोसा तुम्ही, तुम्हारा चरणे लोहिन शरणा, तुम्हारा चरणे लोहिन शरणा. तुम्हारा किंकोर हमी, तुम्हारा किंकोर हमी, तुम्हारा किंकोर हमी. मम निवेदना शुनो, मम निवेदना शुनो. गोपीनाथ 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 गोपीनाथ. किमाने शोभिदे मोरा, किमाने शोधिबे मोरा. न जाने बकती कर्मे जडमती, न जाने बकती कर्मे जडमती. पोरचे संसारा घोरे, पोरचे संसारा घोरे, पोरचे संसारा घोरे. नाये मामा भला ज्ञानसूर निर्मला, स्वाधीन नाही काया, नाही काया. गोपीनाथ 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 गोपीनाथ. नियत चरणे स्थाना, नियत चरणे स्थाना. मागे पामरा कांदिया कांदिया, मागे हे पामरा कांदिया कांदिया. कोरहे करुणादाना, कोरहे करुणादाना, कोरहे करुणादाना. ममे निवेदना शुनो, ममे निवेदना शुनो.
गोपीनाथ 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 तुम्ही तो सकले पारो, तुम्ही तो सकले पारो, दुर्जने तारीते तुम्हारा शक्ति, दुर्जने तारीते तुम्हारा शक्ति, केयाचे पापीराहारो, केयाचे पापीराहारो, केयाचे पापीराहारो, गोपीनाथ 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 तुम्ही कृपा पारा बारा, तुम्ही कृपा पारा बारा, जीवेर करणे हसिया प्रपंचे, जीवरे करणे हसिया प्रपंचे, लीला कोइले तू बिस्तारा, लीला कोइले तू बिस्तारा, लीला कोइले तू बिस्तारा, मम निवेदना शुनो, मम निवेदना शुनो, गोपीनाथ 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 आम्ही के दोषे दोषी, आम्ही के दोषे दोषी, असुर सकला पाइलो चरणा, असुर सकला पाइलो चरणा, विनोद किलो बोसी, विनोदದ किलो बोसी, विनोदದ किलो बोसी, गोपीनाथ 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 मम निवेदन शुनो, मम निवेदन शुनो, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ಭಕ್ತಿ ಭಾವದಿಂದ ವೈಷ್ಣವ ಭಜನೆಯನ್ನ ಹಾಡಿದ್ದೀರಾ. ಗೋಪಿನಾಥ ನನಗಿರೋ ಭರವಸೆ ನೀನೆ ಅಂತ ಪ್ರಾರ್ಥನೆ, ನಾನಿನ್ನ ಸೇವಕ ಅಂತ ಹೇಳಿ ತುಂಬಾ ಚೆನ್ನಾಗಿ ಪ್ರಾರ್ಥನೆಯನ್ನ ಗೀತೆಯನ್ನ ಹಾಡಿದ್ದೀರಾ ಮಾತಾಜಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಸಿಗ್ತಾ ಇರ್ಲಿ ಅಂತ ನಾವು ಆಶಿಸ್ತೇವೆ ಮಾತಾಜಿ. ನಿಮಗೆ ಅವಕಾಶ ಮಾಡಿ. ಹರೇ ಕೃಷ್ಣ. ಗೋಪಿ ಸೇನಾ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಎಸ್ ಮಾತಾಜಿ, ನಿಮಗೂ ಸಹ ತುಂಬಾ ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಮುಖವಾದ ಕಾರ್ಯಕ್ರಮ ಪ್ರವಚನ. ಇಂದಿನ ಪ್ರವಚನವನ್ನ ನಡೆಸಿಕೊಡಲು ನಮ್ಮೊಂದಿಗೆ ಆದರಣೀಯ ಅಂಬಿಕಾ ರಾವ್ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ಕೂಡ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತವನ್ನ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಮಾತಾಜಿ ಅವರ ಒಂದು ಕಿರು ಪರಿಚಯವನ್ನ ನೋಡೋದಾದ್ರೆ, ಇವರು ಕಳೆದ 20 ವರ್ಷದಿಂದ ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದಾರೆ. ಇವರು ಕಳೆದ 2023 ಅಕ್ಟೋಬರ್ 1ರಂದು ಪರಮ ಪೂಜ್ಯ ಶ್ರೀ ಗುರು ಜಯಪತಾಕ ಗುರು ಮಹಾರಾಜರಿಂದ ದೀಕ್ಷೆಯನ್ನ ಪಡೆದಿರ್ತಾರೆ. ಇವರು ಗುರು ಮಹಾರಾಜರ ವಿನಮ್ರ ಶಿಷ್ಯರು. ಮಾತಾಜಿ ಅವರು ವೃತ್ತಿಯಲ್ಲಿ
ಕಾರ್ಪೊರೇಟ್ ಟ್ರೈನರ್ ಆಗಿದ್ದಾರೆ. ಇವರು ಅನೇಕ ಪ್ರತಿಷ್ಠಿತ ಕಂಪನಿಗಳಾದ IBM, ಇನ್ಫೋಸಿಸ್, ವಿಪ್ರೋ ಇಲ್ಲಿ ತಾಂತ್ರಿಕ ತರಬೇತಿಯನ್ನ ಕೊಟ್ಟಿದ್ದಾರೆ. ಇವರ ವಿವಾಹವಾಗಿ 13 ವರ್ಷಗಳು ಕಳೆದಿವೆ. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಮಾತಾಜಿಯವರ ದೀಕ್ಷಿತ ಹೆಸರು ಆದಿಗೋಪಿ ಹರಿಣಿ ದೇವಿದಾಸಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ, ನಿಮ್ಮಿಂದ ಪ್ರವಚನವನ್ನ ಕೇಳಲಿಕ್ಕೆ ನಾವೆಲ್ಲರೂ ಸಹ ತುಂಬಾ ಕಾತರರಾಗಿ ಕಾಯ್ತಾ ಇದ್ದೇವೆ. ನೀವು ಪ್ರವಚನವನ್ನ ನಡೆಸಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ ಮಾತಾಜಿ. ಹರೇ ಕೃಷ್ಣ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಇಲ್ಲೆಲ್ಲ ತುಂಬಾ ವಯಸ್ಸಿನಲ್ಲಿ ಹಾಗೂ ಅಧ್ಯಾತ್ಮದಲ್ಲಿ ಸೀನಿಯರ್ಸ್ ಇದ್ದೀರಾ. ನಾನು ನಿಮ್ಮೆಲ್ಲರ ಫಸ್ಟ್ ಬ್ಲೆಸ್ಸಿಂಗ್ಸ್ ತಗೊಳಕ್ ಇಷ್ಟಪಡ್ತೀನಿ ಮಾತಾಜಿ. ಅಂಡ್ ಕೃಷ್ಣನ್ ಬಗ್ಗೆ ಅಥವಾ ಅವನ ಎನರ್ಜೀಸ್ ಬಗ್ಗೆ ಮಾತಾಡಕ್ ನನ್ಗೆ ಯಾವ ಯೋಗ್ಯತೆನೂ ಇಲ್ಲ. ಬಟ್ ಇದನ್ನ ಒಂದು ಸಣ್ಣ ಸೇವೆಯಾಗಿ ನಾನು ನನ್ನ ಗುರುಗಳ ಪಾದಕ್ಕೆ ಅರ್ಪಿಸಲು ಇಚ್ಛೆ ಪಡುತ್ತೇನೆ. ಪ್ರಭುಪಾದರ ಪ್ರಣಾಮ ಮಾಡಿ ನಾನು ಶುರು ಮಾಡ್ತೀನಿ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ. ಮೂಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಇಲ್ಲಿ ನೆಲೆಸಿರೋ ಎಲ್ಲ ವೈಷ್ಣವರಿಗೂ ನನ್ನ ಪ್ರಣಾಮಗಳು. ಈ ಪ್ರವಚನದಲ್ಲಿ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತು ನಾವು ಭಗವಂತ ಹಾಗೂ ಅವನ ಅಪಾರ ಶಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಭಗವಂತನು ಎಲ್ಲ ಆನಂದಗಳ ಜಲಾಶಯ. ಅವನನ್ನು ಸಂತೋಷಪಡಿಸುವ ಮೂಲಕ ನಾವು ಅವನಿಂದ ಅಪರಿಮಿತ ಆನಂದವನ್ನು ಪಡೆಯಬಹುದು ಅಂತ ಶ್ರೀಲ ರಾಧನಾಥ ಸ್ವಾಮಿ ಮಹಾರಾಜರು ಹೇಳ್ತಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ನೋಡ್ತಿದ್ದಂಗೆ ಎಲ್ಲರೂ ಭಗವಂತನಿಂದ ವಿಭಿನ್ನವಾಗಿ ನಾನು ಆನಂದವನ್ನು ಅನುಭವಿಸ್ತೀನಿ ಅಂತ ಅನ್ಕೊಳ್ತಾ ಇದ್ದಾರೆ. ಅದರಿಂದನೇ ಯಾರು ಸಂತೋಷವಾಗಿ ಇರಕ್ಕಾಗ್ತಾ ಇಲ್ಲ. ನಾವು ಭಗವಂತನ ಸೇವೆ ಮಾಡಿ ಅವನನ್ನ ಆನಂದಿಸಿದ್ರೆ ಅದರ 2 ಪಟ್ಟು ಆನಂದ ನಾವು ಅನುಭವಿಸ್ತೀವಿ. ಇದು ಆಕ್ಚುಲಿ ಸಂಪೂರ್ಣ ಸಾರಾಂಶ. ಕವಿರಾಜ್ ಗೋಸ್ವಾಮಿಗಳು ಮತ್ತು ನಮ್ಮ ಹಿಂದಿನ ಆಚಾರ್ಯರು ಕೃಷ್ಣನಿಗೆ 3 ಪ್ರಾಥಮಿಕ ಶಕ್ತಿಗಳಿವೆ ಅಂತ ವಿವರಿಸಿದ್ದಾರೆ. ಅವನ ಆಂತರಿಕ ಶಕ್ತಿ, ಅದು ಅವನ ಆಧ್ಯಾತ್ಮಿಕ ಶಕ್ತಿ ಅಂತ ಕೂಡ ಹೇಳ್ತೀವಿ. ಅವನ ಬಾಹ್ಯ ಶಕ್ತಿ ಅಥವಾ ಭೌತಿಕ ಶಕ್ತಿ, ಮತ್ತು 3ನೇದಾಗಿ ತಟಸ್ಥ ಶಕ್ತಿಗಳು. ಅಂದ್ರೆ ನಾವುಗಳು, ಈ ಜೀವಾತ್ಮಗಳು ತಟ ಅಂದ್ರೆ ನದಿಯ ತೀರದಲ್ಲಿ, ನದಿಯ ತಟದ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಸೊ ನಾವು ಈ ತಟಸ್ಥ ಶಕ್ತಿಗಳಾಗಿ ಇಲ್ಲ ಪ್ರಭುವಿನ ಪಾದದಲ್ಲಿ ಸೇವೆ ಮಾಡ್ತಾ ಇರ್ಬೇಕಾಗತ್ತೆ, ಅಥವಾ ಭೌತಿಕ ಶಕ್ತಿಯನ್ನ ನಾವು ಸೇವೆ ಮಾಡ್ತಾ ಇರ್ಬೇಕಾಗತ್ತೆ. ಯಾರು ಕೂಡ ಜನರಿಗಿರೋ ಏನು ಒಂದು ತಪ್ಪು ಅಳವಳಿಕೆ ಅಂದ್ರೆ ನಾನು ಮಾಲೀಕ, ಎಲ್ಲರೂ ನನ್ನ ಸೇವಕರು, ನಾನು ಯಾರ ಸೇವಕನೂ ಅಲ್ಲ. ಪ್ರಭುಪಾದರು ಬಹಳ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ. ಈಗ ಎಷ್ಟೊಂದ್ ಜನದ ಮನೆಯಲ್ಲಿ ಈ ನಾಯಿ ಸಾಕೋ ಅಭ್ಯಾಸ ಇರುತ್ತೆ. ಸೊ ಆ ಮಾಲೀಕ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಗ ಅವನೇನ್ ಅನ್ಕೋತಾನೆ, ನಾನು ಈ ನಾಯಿಯ ಮಾಲೀಕ, ನಾನು ಅದನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಬಟ್ ಆಕ್ಚುಲಿ ಕರ್ಕೊಂಡು ಹೋಗ್ತಾ ಇರೋದು ಮಲಮೂತ್ರ ವಿಸರ್ಜನೆಗೆ. ಸೊ ಅವನು ಕೂಡ ಅದ್ರ ಸೇವೆ ಮಾಡ್ತಾ ಇರ್ತಾನೆ. ಸೊ ನಾವೆಲ್ಲ ಇಲ್ಲ, ನಾವು ನಮ್ಮ ಪರಿವಾರದ ಸೇವೆ ಅಥವಾ ನಾವು ಇರುವಂತಹ ಸೊಸೈಟಿ ಅಥವಾ ದೇಶದ ಸೇವೆ, ಸೊ ಯಾರು ಸೇವೆ ಮಾಡ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಮಾಲೀಕರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲಾರು ಯಾರ್ದಾದ್ರೂ ಒಬ್ರು ಸೇವೆ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಇಲ್ಲಿ ಹೇಳ್ತಿರೋದೇನಂದ್ರೆ, ನಾವು ತಟಸ್ಥ ಶಕ್ತಿಗಳಾಗಿ ಇಲ್ಲ ಪ್ರಭು ಶ್ರೀಕೃಷ್ಣನ ಸೇವೆ ಮಾಡಬಹುದು, ಅಥವಾ ಭೌತಿಕ ಶಕ್ತಿಯಾದ ಮಾಯಾದೇವಿಯ ಸೇವೆಯಲ್ಲಿ ತೊಡಗಿರ್ತೀವಿ. ಸೊ ಇದೊಂದು ಎಲ್ಲರಿಗೂ ಅರ್ಥ ಆದ್ರೆ ತಾವು ಮಾಲೀಕ ಅಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಶಕ್ತಿಗಳಲ್ಲಿ ನಾನು ಹೇಳ್ದಂಗೆ, ಒಂದು ಕೃಷ್ಣನ ಆಧ್ಯಾತ್ಮಿಕ ಶಕ್ತಿ, ಆಂತರಿಕ ಶಕ್ತಿ, ಇನ್ನೊಂದು ಅವನ ಬಾಹ್ಯ ಶಕ್ತಿ, ಭೌತಿಕ ಶಕ್ತಿ, ಹಾಗೂ 3ನೇದು ತಟಸ್ಥ ಶಕ್ತಿ. ಜೀವದ ಸಾಂವಿಧಾನಿಕ ಸ್ವರೂಪವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಬಹುದಾದ ಸ್ಥಳವೆಂದರೆ ಅದು ಆಂತರಿಕ ಶಕ್ತಿ. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಏನ್ ಹೇಳ್ತೀವಿ, ನಮ್ಮ ಮತ್ತು ದೇವರ ಸಂಬಂಧ ಏನು, ನಾನು ದೇವರ ಸೇವಕಿ ಅನ್ನುವ ಅರಿವು ನಮ್ಗಾಗೋದು ಯಾವಾಗ ಅಂದ್ರೆ ನಾವು ಆಂತರಿಕ ಶಕ್ತಿಯ ಸೇವೆ ಮಾಡಿದಾಗ.
ಆಂತರಿಕ ಶಕ್ತಿ ಅಂದ್ರೆ ಶಾಶ್ವತವಾದದ್ದು, ಜ್ಞಾನದಿಂದ ತುಂಬಿದ್ದು, ಆನಂದದಿಂದ ತುಂಬಿದ್ದು. ಸತ್ ಚಿತ್ ಆನಂದ ಅಂತ ಕೇಳಿದೀವಿ ಅಲ್ವಾ. ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಜ್ಞಾನ, ಹಾಗೂ ಆನಂದ. ಹ್ಮ್ ಅದು ಅಪರಿಮಿತ ಸಂತೋಷದ ಭೂಮಿ ಅಂತ ಹೇಳ್ಬೋದು. ಆದ್ರೆ ಬಾಹ್ಯ ಶಕ್ತಿ ಏನಿದೆ ಅದು ಶೋಷಣೆಯ ಭೂಮಿ, ಅಸೂಯೆ, ದುರಾಸೆ, ಈ ಭೂಮಿ ಈ ಭೌತಿಕ ಜಗತ್ತು. ಇದು ನಾವೆಲ್ಲ ಅನುಭವಿಸ್ತಾನೂ ಇದ್ದೀವಿ. ಸೊ ಈ ಮೂರು ಶಕ್ತಿ ಇದೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಭಗವಂತ ತನ್ನ ಪ್ರತಿನಿಧಿಗಳ ಮೂಲಕ ಈ ಆಂತರಿಕ ಶಕ್ತಿಯ ಮೂರು ತತ್ವಗಳನ್ನು, ಈ ಆಂತರಿಕ ಶಕ್ತಿ ಆಕ್ಚುಲಿ ಮೂರು ತತ್ವಗಳನ್ನು ಹೊಂದಿದೆ ಅಂತ ವಿವರಿಸಿ ಹೇಳಿದಾನೆ ಭಗವಂತ ಕೂಡ. ಯಾವ್ದದು ಅಂದ್ರೆ ಸಾಂದಿನಿ, ಸಂವತ್ ಮತ್ತು ಹ್ಲಾದಿನಿ. ಭಗವಂತನ ಆಂತರಿಕ ಶಕ್ತಿಯ ಸಾಂಧಿನಿ ಶಕ್ತಿ ಅಂತ ನಾವೇನ್ ಹೇಳ್ತಿದೀವಿ. ಸಾಂಧಿನಿ ಶಕ್ತಿ ಏನ್ ಮಾಡುತ್ತೆ, ಪರಮಾತ್ಮನ ಸರ್ವೋಚ್ಚ ವ್ಯಕ್ತಿತ್ವ, ಎಲ್ಲಾ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ಶಕ್ತಿಯಾಗಿದೆ ಇದು. ಅಂದ್ರೆ ಸತ್ ಅಂತ ಏನ್ ಹೇಳ್ತೀವಿ, ಆ ಸತ್ ಅನ್ನೋ ಒಂದು ಭಗವಂತನ ಒಂದು ಗುಣ ಏನಿದೆ ಅದು ಸಾಂಧಿನಿ ಶಕ್ತಿಯಿಂದ ಬರುತ್ತೆ. ಮತ್ತು ಸಂವಿತ್ ಶಕ್ತಿ ಅಂದ್ರೆ ಪರಮಾತ್ಮ ತನ್ನನ್ನು ತಾನು ತಿಳಿದುಕೊಳ್ಳುತ್ತಾನೆ ಹಾಗೂ ಇತರರಿಗೆ ತನ್ನನ್ನು ತಿಳಿಸುತ್ತಾನೆ. ಇದು ಈ ಶಕ್ತಿ ನಮ್ಮ ಸಂವಿತ್ ಶಕ್ತಿ. ಹಾಗೂ ಹ್ಲಾದಿನಿ ಶಕ್ತಿ ಏನಿದೆ ಇದು ಭಗವಂತನಿಗೆ ಅಪರಿಮಿತ ಶಾಶ್ವತ ಆನಂದವನ್ನು ನೀಡುವ ಮತ್ತು ಅವನಿಗಷ್ಟೇ ಅಲ್ಲದೆ ಅವನ ಎಲ್ಲ ಭಕ್ತರಿಗೂ ಕೂಡ ಅಪರಿಮಿತ ಶಾಶ್ವತ ಆನಂದವನ್ನು ನೀಡುವ ಶಕ್ತಿಯಾಗಿದೆ. ಮತ್ತು ಈ ಹ್ಲಾದಿನಿ ಶಕ್ತಿಯ ಮುಖ್ಯ ಉದ್ದೇಶ ಏನಂದ್ರೆ ಸಾಂದಿನಿ ಮತ್ತು ಸಂವಿತ್, ಆಕ್ಚುಲಿ ಸಾಂದಿನಿ ಮತ್ತು ಸಂವಿತ್ ಪ್ರಕಟವಾಗಿರೋದೇ ಹ್ಲಾದಿನಿ ಶಕ್ತಿಯಿಂದ. ಅಂತಿಮವಾಗಿ ಪ್ರಭುವಿಗೆ ಸದಾ ಆನಂದ ನೀಡುವುದೇ ಹ್ಲಾದಿನಿ ಶಕ್ತಿಯ ಪರಮೋದ್ದೇಶ. ಯಾಕಂದ್ರೆ ಅಂತಿಮವಾಗಿ ಆನಂದಮಯೋ ಅಭ್ಯಾಸ. ಆಕ್ಚುಲಿ ನಮಗೂ ಎಲ್ಲ ಇಲ್ಲಿ ಏನಾದ್ರೂ ಕೇಳಿದ್ರೆ, ಇಲ್ಲಿ ಯಾರಿಗಾದ್ರೂ ದುಃಖ ಬೇಕು ಅಂತ ಬೇಡ್ಕೊಳ್ಳೋರು ಯಾರು ಇಲ್ಲ ಅಲ್ವಾ. ಎಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ನಮ್ಗೊಂದು ಆನಂದ ಬೇಕು. ಮಕ್ಕಳ ಮುಖಾಂತರ ಇರಬಹುದು, ಅಥವಾ ಕೆಲವರಿಗೆ ದೇಶ ಸೇವೆ ಮುಖಾಂತರ ಇರಬಹುದು, ಕೆಲವರಿಗೆ ಜನ ಸೇವೆ ಮುಖಾಂತರ ಇರಬಹುದು. ಎಲ್ಲರೂ ಬೇಸಿಕಲಿ ನಾವು ಹುಡುಕ್ತಿರೋದು ಆನಂದ, ಹ್ಯಾಪಿನೆಸ್, ಯಾವ್ದಾದ್ರು ಒಂದಲ್ಲ ಇನ್ನೊಂದು ರೀತಿಯಲ್ಲಿ. ಆದ್ರೆ ಅದೇ ನಾವು ಏನ್ ಹೇಳಿದ್ವಿ, ತಟಸ್ಥ ಶಕ್ತಿಗಳಾಗಿ ಆನಂದ ಹುಡುಕ್ತಿರೋ ಜಾಗ ತಪ್ಪು ಇಷ್ಟೇ. ಅಂತಿಮವಾಗಿ ಈ ಒಂದು ನಮ್ಮ ಆತ್ಮ, ನಾವೆಲ್ಲ ಜೀವಾತ್ಮಗಳು ಅಂತ ಇಷ್ಟೊತ್ತಿಗಾಗ್ಲೇ ಬಹಳ ಕ್ಲಾಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಈ ದೇಹ ಅಲ್ಲ, ನಾವೆಲ್ಲ ಆತ್ಮ ಅಂತ. ಸೊ ಆತ್ಮದ ಪ್ರಕೃತಿಯೇ ಆನಂದಮಯ ಅಭ್ಯಾಸ. ಇದು ಬರುವುದೇ ಪ್ರಭು ಕೃಷ್ಣನಿಂದ. ಯಾಕೆಂದ್ರೆ ನಾವೆಲ್ಲ ಕೃಷ್ಣನ ಅಂಶಗಳು. ಅಂದ್ರೆ ಎಲ್ಲಾ ಆನಂದದ ಜಲಾಶಯ ಅವನಿಂದ ನಾವು ಬಂದಿರುವಂತ ಅಣುಗಳು ನಾವೇನಿದೀವಿ, ನಮಗೂ ಕೂಡ ಆ ಆನಂದ ಅನ್ನೋದು ವಿ ಆಲ್ ಸೀಕ್ ಆಫ್ಟರ್ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ಲ. ಸೊ ಭಗವಂತ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬಹಳಷ್ಟು ಲೀಲೆಗಳನ್ನ ಮಾಡ್ತಾನೆ. ಅಲೌಕಿಕವಾಗಿ ಆನಂದವಾಗಿ ಭಗವಂತ ಅನುಭವಿಸ್ತಾ ನಾವು ಕೂಡ ಅವನ ಜೊತೆ ಇದ್ವಿ. ಆದ್ರೆ ಭಗವಂತನೆತ್ತ ನಮ್ಮ ಒಂದು ಏನಿದೆ ಎನ್ವಿ ಅಂತ ಏನ್ ಹೇಳ್ತೀವಿ, ಅದ್ರ ಕಾರಣದಿಂದ ನಾವು ಭಗವಂತನನ್ನು ಬಿಟ್ಟು ಈ ಆಧ್ಯಾತ್ಮಿಕ ಲೋಕಕ್ಕೆ ಬಂದಿದ್ದೇವೆ. ಸೊ ಕೃಷ್ಣ ಪರಮಾನಂದಕ, ಅವನ ಆನಂದವೇ ಅವನ ಅಸ್ತಿತ್ವದ ಸಂಪೂರ್ಣ ಮತ್ತು ಸಂಪೂರ್ಣ ಭಾಗ. ಪರಮಾತ್ಮನ ಆನಂದವೇ ಅವನ ಸಂಪೂರ್ಣ ಭಾಗ. ಸೊ ಕೃಷ್ಣನ ಭಾಗವಾಗಿರುವ ನಾವು ಕೂಡ ಆನಂದದ ಹಿಂದೆ ಹೋಗ್ತೀವಿ. ನಾನೀಗಾಗ್ಲೇ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಆನಂದವನ್ನು ಹುಡುಕ್ತಾ ಇರ್ತೀವಿ, ತ್ಯಾಗ ಮಾಡ್ತೀವಿ, ಅಥವಾ ನಮ್ಮ ಸಂಸಾರದ ರೀತಿಯಲ್ಲಿ ಅಥವಾ ದೇಶದ ರೀತಿಯಲ್ಲಿ ಹೇಗಾದ್ರೂ ಆನಂದವನ್ನು ಹುಡುಕ್ತಾ ಹೋಗ್ತಿರ್ತೀವಿ. ಸೊ ವಾಸ್ತವವಾಗಿ ನಾವೆಲ್ಲ ಮಾಡುವುದೇ ಆನಂದಕ್ಕೋಸ್ಕರ. ಆದ್ರೆ ನಾವು ಈ ದೇಹದಲ್ಲಿ ಇದ್ದು ಸ್ವಲ್ಪ ಆನಂದಕ್ಕೋಸ್ಕರ ಈ ಜನನ, ಮರಣ, ವೃದ್ಧಾಪ್ಯ, ರೋಗ, ಈ ಒಂದು ಏನ್ ಸೈಕಲ್ ಇದೆ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ನಮ್ಮ ಜೀವನದ ಸಂಪೂರ್ಣ ಅಸ್ತಿತ್ವ ಆನಂದವನ್ನು ಹುಡುಕುವುದು, ಆದ್ರೆ ಹುಡುಕ್ತಿರೋದು ತಪ್ಪು ಜಾಗದಲ್ಲಿ. ಹಾಗೂ ಟೆಂಪರರಿ ಹ್ಯಾಪಿನೆಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಹುಡುಕ್ತಾ ಇದೀವಿ. ಅದೇ ಜನರಲ್ಲಿರೋ ಭ್ರಮೆ ಏನಂದ್ರೆ ನಾವು ಕೃಷ್ಣನಿಂದ ಪ್ರತ್ಯೇಕವಾಗಿ ಆನಂದಿಸಬಹುದು ಅನ್ನೋ ಒಂದು ಭಾವ ಇದೆ. ಆದ್ರೆ ಆತ್ಮದ ಆನಂದವನ್ನು ಹುಡುಕುವ ಸ್ವಭಾವದ ನೈಸರ್ಗಿಕ ಕಾರ್ಯವೆಂದರೆ ಕೃಷ್ಣನ ಆನಂದದಲ್ಲಿ ನನ್ನ ಆನಂದವನ್ನು ಕಂಡುಕೊಳ್ಳುವುದು. ಸೊ ನೀವು ಅಗೇನ್ ಪ್ರಭುಪಾದರು ಬಹಳ ಎಕ್ಸಾಂಪಲ್ಸ್ ಕೊಡ್ತಾರೆ. ಈಗ ಒಂದು ಗಿಡವನ್ನು ಬೆಳೆಸ್ಬೇಕು ಅಂತಂದ್ರೆ ನಾವು ಅದ್ರ ಎಲೆಗಾಗ್ಲಿ, ಹೂವಕ್ಕಾಗ್ಲಿ ಅಥವಾ ಹಣ್ಣಿಗಾಗ್ಲಿ ನೀರು ಇರಲ್ಲ ಅಲ್ವಾ. ನಾವು ಮೇನ್ ಆಗಿ ಅದ್ರ ಬೇರಿಗೆ ನೀರು ಇಡ್ತೀವಿ, ಆ ಬೇರು ಮಿಕ್ಕಿದೆಲ್ಲ ಕಡೆನೂ ಅದನ್ನ ಹಂಚಿ ತೃಪ್ತಿಗೊಳಿಸುತ್ತೆ. ಹಾಗೆ ನಮ್ಗೆ ಹಸುವಾದ್ರೆ ನಾವು
ಹಸುವಾದಾಗ ವೀಕ್ ಆಗ್ತೀವಿ ನಾವು ಅಲ್ವಾ. ಹಾಗಂತ ನಾನು ಬೆರಳಿಗೆ ಊಟ ಬಡಿಸೋದಾಗ್ಲಿ ಅಥವಾ ಏನೋ ಸೆಪರೇಟ್ ಆಗಿ ನಾನು ಬೇರೆ ಬೇರೆ ಅಂಗಗಳಿಗೆ ಊಟ ಕೊಡಲ್ಲ. ನಾನೇನ್ ಮಾಡ್ತೀನಿ, ಹೊಟ್ಟೆಗೆ ಊಟ ಹಾಕ್ತೀನಿ. ಅದರಿಂದ ಆಟೋಮ್ಯಾಟಿಕಲಿ ನಮ್ಮ ಎಲ್ಲ ಅಂಗಗಳು ಆ ಸಂತೃಷ್ಟಿ ಹಾಗೂ ಸಂತೃಪ್ತಿ ಆಗುತ್ತೆ. ಅದೇ ತರ ನಾವು ಕೃಷ್ಣನನ್ನು ಸಂತೃಪ್ತಿ ಪಡಿಸಿದ್ರೆ ಆಟೋಮ್ಯಾಟಿಕಲಿ ಎಲ್ಲ ದೇವತೆಗಳು ಎಲ್ಲರೂ ತೃಪ್ತರಾಗ್ತಾರೆ. ನಾವು ಮುಕುಂದನಿಗೆ ಶರಣಾದರೆ ನಮಗೆ ಯಾರಿಗೂ ಬೇರೆ ಯಾವ ಜವಾಬ್ದಾರಿಗಳು ಕೂಡ, ನಮ್ಗೆಲ್ಲರಿಗೂ ಕರ್ತವ್ಯ ಇದೆ, ಎಲ್ಲರಿಗೂ ಜವಾಬ್ದಾರಿಗಳಿದೆ ಅಲ್ವಾ. ನಮ್ಮ ಆ ಆ, ಏನ್ ಹೇಳ್ತೀವಿ, ನಮ್ಮ ತಂದೆ ತಾಯಿನ ಇರಬಹುದು, ಅಥವಾ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಿರಬಹುದು, ದೇಶದ ಕಡೆ ಇರಬಹುದು, ಬೇರೆ ಬೇರೆ ರೀತಿ ಕರ್ತವ್ಯ ಇದೆ. ಬಟ್ ಭಗವಂತ ಹೇಳ್ತಾನೆ, ನೀವು ನನಗೆ ಶರಣಾದರೆ ನೀವು ಅದೆಲ್ಲವನ್ನು ಮೀರಿ ಹೋಗ್ತೀರಾ ಅಂತ. ಸೊ ಕೃಷ್ಣನನ್ನು ಮೆಚ್ಚಿಸುವುದೇ ನಮ್ಮ ಜೀವನದ ಪರಮೋದ್ದೇಶ ಆಗಿರ್ಬೇಕು. ನಾನು ಮಾಡೋ ಎಲ್ಲ ಕೆಲಸದಲ್ಲೂ ಈ ಕೆಲಸ ನಾನು ಮಾಡಿದ್ರೆ ಪರಮಾತ್ಮನನ್ನು ನಾನು ಮೆಚ್ಚಿಸಕ್ಕಾಗತ್ತಾ, ಅದು ನಮ್ಮ ಉದ್ದೇಶ ಆಗಿರ್ಬೇಕು. ಆಯ್ತಾ. ಸೊ ಎಲ್ಲದರಲ್ಲೂ ಕೃಷ್ಣನನ್ನು ನಾವು ಜೀವನದ ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಒಂದು, ನಾವು ಬಂಧನಕ್ಕೆ ಒಳಗಾಗೋದಿಲ್ಲ. ಆಮೇಲೆ ಅವನನ್ನ ತೃಪ್ತಿಪಡಿಸಿ ನಮಗ್ ಸಿಗೋ ಆನಂದ ಅದು ಅನುಭವಿಸಿದ್ರು ಮಾತ್ರ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗತ್ತೆ. ಈಗ ಪ್ರಶ್ನೆ ಬರ್ಬೋದು, ಕೃಷ್ಣ ಹಾಗಿದ್ರೆ ತನ್ನ ಆನಂದ ಎಲ್ಲಿಂದ ಪಡಿತಾನೆ ಅಂತ. ಇದಕ್ಕೂ ಕೂಡ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ಶ್ಲೋಕದ ವಿವರಣೆಯಲ್ಲಿ ಹೇಳ್ತಾರೆ, ಕೃಷ್ಣನು ಎಲ್ಲಾ ಭೌತಿಕ ಆಧ್ಯಾತ್ಮಿಕ ಅಸ್ತಿತ್ವದ ಮೂಲ ನಾನೇ ಅಂತ ಸ್ವಾಮಿ ಹೇಳ್ತಾನೆ. ಎಲ್ಲವೂ ನನ್ನಿಂದಲೇ ಬರುತ್ತದೆ ಅಂತ. ಹಾಗಿದ್ರೆ ಆ ಕೃಷ್ಣನಿಗೆ ಆನಂದ ಕೊಡುವವರು ಯಾರು? ಅವನೇ ಪರಮಾನಂದ ನೀಡುವವನು. ಹಾಗಿದ್ರೆ ಅವನಿಗೆ ಆನಂದ ಕೊಡುವವರು ಯಾರು? ನಿಸ್ಸಂಶಯವಾಗಿ ಒಂದು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಅದನ್ನು ಅವನು ತನ್ನಿಂದಲೇ ಪಡೆಯುತ್ತಾನೆ. ಎಲ್ಲವೂ ಅವನೊಳಗೆ ಇದೆ, ಅವನಿಂದ ಪ್ರತ್ಯೇಕವಾಗಿ ಯಾವುದೂ ಇಲ್ಲ ಅಸ್ತಿತ್ವದಲ್ಲಿ. ಕೃಷ್ಣನಿಗೆ ಬಹುಮುಖವಾದ ಶಕ್ತಿಗಳಿವೆ. ನಾವು ಪ್ರಮುಖವಾಗಿ 3 ಹೇಳಿದ್ವಿ. ಅವುಗಳಲ್ಲಿ ಅಸಂಖ್ಯಾತ ಉಪವಿಭಾಗಗಳು ಕೂಡ ಇದೆ. ಅದ್ರ ಬಗ್ಗೆ ನಾವೀಗ ಇಲ್ಲಿ ಡಿಸ್ಕಸ್ ಮಾಡೋದ. ಮೇನ್ ಆಗಿ 3 ಶಕ್ತಿ, ಹಾಗೂ ನವರಾತ್ರಿ ಕೂಡ ನಡೀತಿದೆ. ಸೊ ನಾನಿವತ್ತು ಮೇನ್ ಆಗಿ ಅವನ ಬಾಹ್ಯ ಶಕ್ತಿ ದುರ್ಗಾದೇವಿಯ ಬಗ್ಗೆ ಮಾತಾಡಲು ಇಷ್ಟಪಡ್ತೀನಿ, ಯಾಕೆಂದ್ರೆ ಇವತ್ತು ದುರ್ಗಾಷ್ಟಮಿ ಕೂಡ. ಸೊ ಹಾಗಾಗಿ ಮಿಕ್ಕಿದ ಶಕ್ತಿಗಳ ಬಗ್ಗೆ ನಾವು ಜಸ್ಟ್ ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಾ ಹೇಳ್ದಂಗೆ 3 ಭಾಗಗಳಿದೆ, ಅದರಲ್ಲಿ ಉಪಭಾಗಗಳು ಕೂಡ ಇದೆ. ಆದ್ರೆ ಅವೆಲ್ಲವೂ ಕೃಷ್ಣನೊಳಗೆ, ಅವೆಲ್ಲವೂ ಕೃಷ್ಣನೇ. ಆದ್ರಿಂದ ಕೃಷ್ಣನು ಪರಮ ಆನಂದವನ್ನು ಅನುಭವಿಸಲು ಬಯಸಿದಾಗ ಅವನೇನ್ ಮಾಡ್ತಾನೆ, ಎಕ್ಸ್ಪ್ಯಾಂಡ್ ಅಂತ ಹೇಳ್ತೀವಲ್ಲ, ಮೆನಿ ಎನರ್ಜೀಸ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾನೆ. ಸೊ ಮೇನ್ ಆಗಿ ಹ್ಲಾದಿನಿ ಶಕ್ತಿ ಅವನ ಆನಂದ ಶಕ್ತಿಯಾಗಿದೆ. ಇದನ್ನ ನಾವು ಮುಂಚೆನೂ ನೋಡಿದ್ವಿ. ಸೊ ಈ ಆನಂದ ಶಕ್ತಿಯ ಕಾರ್ಯವೇನೆಂದ್ರೆ ಕೃಷ್ಣನಿಗೆ ಅಪಾರ ಆನಂದ ನೀಡುವುದು. ಮತ್ತು ಕೃಷ್ಣನಿಗೆ ಆನಂದ ನೀಡುವುದರಲ್ಲಿ ಹ್ಲಾದಿನಿ ಶಕ್ತಿಗೂ ಬಹಳ ಆನಂದ ಸಿಗುತ್ತೆ. ಈ ಪರಮ ಶುದ್ಧ ಆಧ್ಯಾತ್ಮಿಕ ಆನಂದದ ಸಂಬಂಧದಲ್ಲಿ ಕೃಷ್ಣನು ಎಲ್ಲ ಆನಂದಗಳ ಜಲಾಶಯವಾಗ್ತಾನೆ. ಸೊ ಈ ಹ್ಲಾದಿನಿ ಶಕ್ತಿ ಯಾರು ಅಂದ್ರೆ ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಬಗ್ಗೆ ಮಾತಾಡಕ್ಕೆ ನನ್ಗೇನು ಯೋಗ್ಯತೆ ಇಲ್ಲ. ಬಟ್ ಅವಳ ಒಂದೇ ಉದ್ದೇಶ ಏನಂದ್ರೆ ಕೃಷ್ಣನ ಸೇವೆ, ಕೃಷ್ಣನ ಆನಂದ. ಸೊ ಕೃಷ್ಣ ವೈಕುಂಠದಲ್ಲಿ ಈಗ ನಾರಾಯಣನಾಗಿ ಅವತರಿಸಿದಾಗ ಶ್ರೀಮತಿ ರಾಧಾರಾಣಿ ಲಕ್ಷ್ಮೀ ದೇವಿಯಾಗಿ, ಶ್ರೀಮತಿ ರಾಧಾರಾಣಿ ಕೂಡ ಬಹಳ ಶಕ್ತಿಗಳಾಗಿ ಎಕ್ಸ್ಪ್ಯಾಂಡ್ ಆಗ್ತಾರೆ. ಸೊ ಹೇಳ್ದಂಗೆ ನಾರಾಯಣ ಆದ್ರೆ ಲಕ್ಷ್ಮಿಯಾಗಿ ಅವತರಿಸ್ತಾರೆ. ಸೊ ಹೀಗೆ ಶ್ರೀಮತಿ ರಾಧಾರಾಣಿಯ ಶಕ್ತಿಗಳು ಅಪಾರ. ಅದರಲ್ಲಿ ನಾವು ಇವತ್ತು ಹೇಳ್ದಂಗೆ ದುರ್ಗಾದೇವಿಯ ಬಗ್ಗೆ ಮಾತಾಡ್ತೀವಿ. ಎಲ್ಲರೂ ನವರಾತ್ರಿ ಹಬ್ಬನ ಆಚರಿಸ್ತಾ ಇದ್ದೀರಾ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಕೂಡ. ಮುಂಚೆ ಹೇಳ್ದಂಗೆ ಇವತ್ತು ದುರ್ಗಾಷ್ಟಮಿ ಕೂಡ. ಸೊ ಇದು ದೇವಿಯ ಕೃಪೆ ದಟ್ ನನ್ಗೆ ದುರ್ಗಾದೇವಿಯ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ನಮಗೆಲ್ಲ ತಿಳಿದಂತೆ ಈ ಭೌತಿಕ ಜಗತ್ತಿನ ಅಧಿದೇವತೆ ದುರ್ಗಾ ಮಾತೆ. ಹೆಚ್ಚಾಗಿ ಸನಾತನ ಧರ್ಮವನ್ನು ಅನುಸರಿಸುವವರು ದುರ್ಗಾದೇವಿಯ ಪೂಜೆ ಕೂಡ ಮಾಡ್ತಾರೆ. ಹಿಂದೂಗಳಲ್ಲಿ ಪ್ರಪಂಚದಾದ್ಯಂತ ಅವಳನ್ನ ಶಕ್ತಿ ತಾಯಿ ರೂಪದಲ್ಲೇ ಪೂಜಿಸ್ತಾರೆ. ಈ ಹಬ್ಬ ರಾಮ ಮತ್ತು ಲಕ್ಷ್ಮಣರು
ರಾವಣನನ್ನು ದಾಳಿ ಮಾಡುವ ಮುನ್ನ ಆಕ್ಚುಲಿ ಹೇಳ್ತಾರೆ ತಾಯಿ ದುರ್ಗಾದೇವಿಯ ಆಶೀರ್ವಾದವನ್ನು ಕೇಳುವ ಒಂದು ಸಂದರ್ಭ ಕೂಡ ಸೂಚಿಸುತ್ತಂತೆ. ಯುದ್ಧಕ್ಕೆ ಹೊರಡೋ ಮುನ್ನ ದೇವರು ತಾಯಿ ದುರ್ಗಾದೇವಿಯ ಆಶೀರ್ವಾದವನ್ನು ಪಡಿತಾರೆ. ರಾಮನಿಂದ ಕೊಲ್ಲಲ್ಪಟ್ಟ ರಾಕ್ಷಸ ರಾವಣನ ಪ್ರತಿಮೆಗಳನ್ನು ಸುಡ್ತೀವಿ ವಿಜಯದಶಮಿ ದಿವಸ. ಎಷ್ಟೊಂದ್ ಕಡೆ ಇದನ್ನ ನಾವು ನೋಡಿದ್ವಿ. ಸೊ ಅದರ ಸಂಕೇತ ಏನಂದ್ರೆ ಜನರು ತಮ್ಮೊಳಗಿನ ದುಷ್ಟತನವನ್ನ ಸುಟ್ಟು ಸದ್ಗುಣ ಮತ್ತು ಒಳ್ಳೆಯ ಮಾರ್ಗದಲ್ಲಿ ಅನುಸರಿಸಲು ಕೇಳಿಕೊಳ್ಳುವಂತಹ ಒಂದು ಸಂಕೇತವಾಗಿದೆ ಇದು. ರಾವಣ ಬಹಳ ಶಕ್ತಿವಂತ, ಅವನು ಮಹಾನ್ ವಿದ್ವಾಂಸ ಕೂಡ. ಇಷ್ಟೆಲ್ಲ ಇದ್ರು, ಅವನು ಅಪಾರ ಶಿವಭಕ್ತ. ಇಷ್ಟೆಲ್ಲ ಇದ್ರೂ ಆ ಅವನು ಪಡೆದಿದ್ದ ಎಲ್ಲ ಶಕ್ತಿಗಳು, ಎಲ್ಲ ಆಶೀರ್ವಾದಗಳು ಅವನು ಹಿಡಿದಿದ್ದ ಒಂದು ತಪ್ಪು ದಾರಿಯಿಂದ ಎಲ್ಲವೂ ನಾಶವಾಗಿ ಹೋಯ್ತು. ಹಾಗೂ ಶ್ರೀರಾಮನ ಮುಂದೆ ಅವನ ಯಾವ ಶಕ್ತಿಗಳು ಕೂಡ ನಿಲ್ಲಲಿಲ್ಲ, ಎಲ್ಲ ನಿಷ್ಪರಿಣಾಮವಾಗಿ ಹೋದು. ಇದ್ರ ಬಗ್ಗೆ ನಾವು ರಾಮಾಯಣದಲ್ಲಿ ನೋಡಿದ್ದೇವೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ದುರ್ಗಾದೇವಿ 10 ಕೈಗಳನ್ನು ಹೊಂದಿರ್ತಾರೆ ಅಲ್ವಾ. ಸೊ ಎಲ್ಲಿ ಶಾಂತಿ, ಸಮೃದ್ಧಿ, ಧರ್ಮಕ್ಕೆ ಹಾನಿ ತರುವಂತಹ ಪ್ರಯತ್ನ, ಈಗ ಮಹಿಷಾಸುರ ಅದೇ ಕೆಲಸ ಮಾಡ್ತಿದ್ನಲ್ಲ, ಸೊ ಆಗ ತಾಯಿ ಏನ್ ಮಾಡ್ತಾಳೆ, ಅವನ ವಿರುದ್ಧವಾಗಿ ಹೋಗಿ ಅವರನ್ನ ನಾಶ ಮಾಡಿ ಶಾಂತಿ, ಸಮೃದ್ಧಿ ಮತ್ತು ಧರ್ಮವನ್ನು ಮತ್ತೆ ಸ್ಥಾಪಿಸ್ತಾರೆ. ದುರ್ಗಾ ಪೂಜೆಯನ್ನು ನಾವು ದುರ್ಗೋತ್ಸವ ಮತ್ತೆ ಶಾರದೋತ್ಸವ ಅಂತ ಕೂಡ ಕರಿತೀವಿ. ಸೊ ದುರ್ಗೆ ಯಾರು, ಇದನ್ನ ನಾವು ತಿಳ್ಕೊಳ್ಳೋಣ. ದುರ್ಗಾ ಅನ್ನೋ ಪದ ದುರ್ಗ್ ದಿಂದ ಬಂದಿದೆ, ಅಂದ್ರೆ ದಾಟಲು ಬಹಳ ಕಷ್ಟವಾಗಿರುವ ಕೋಟೆ. ಸೊ ನಾವೆಲ್ಲ ಆಕ್ಚುಲಿ ಹೆಂಗಂದ್ರೆ, ಈಗ ಏನಾದ್ರು ತಪ್ಪು ಮಾಡ್ತೀವಿ, ಕಳ್ತನ ಅಥವಾ ದರೋಡೆ ಏನಾದ್ರು ಮಾಡಿದ್ರೆ ಏನಾಗುತ್ತೆ, ಅಂತವ್ರನ್ನ ತಗೊಂಡು ಹೋಗಿ ಜೈಲಲ್ಲಿ ಇಡ್ತಾರೆ ಅಲ್ಲ, ಅಂತವ್ರು ಫ್ರೀಯಾಗಿ ಓಡಾಡಕ್ ಆಗಲ್ಲ. ಅದೇ ತರ ನಾವುಗಳು ಕೂಡ ಒಂದು ಕ್ರಿಮಿನಲ್ಸ್. ಯಾವ ತರ ನಾವು ದೇವರ ಕಡೆ ಮುಖ ಮಾಡದೆ ದೇವರಿಗೆ ನಾವು ನಮ್ಮ ಬೆನ್ನನ್ನು ತೋರಿಸಿ ಬಂದಿದ್ದೇವೆ. ಸೊ ನಮಗೆ ಆಕ್ಚುಲಿ ಸೊ ಇವಾಗ ಜೈಲಲ್ಲಿ ಕೂಡ ಏನ್ ಮಾಡ್ತಾರೆ, ಅವ್ರ ಪರಿವರ್ತನೆ ಆಗ್ಲಿಕ್ಕೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆಗಳು ಕೊಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕೆಲ್ಸಗಳನ್ನ ಕೊಡ್ತಾರೆ. ಅದೇ ರೀತಿ ತಾಯಿ ದುರ್ಗೆ ಕೆಲಸ ಬಹಳ ಕಷ್ಟವಾದ ಕೆಲಸ, ಬಟ್ ಅವಳು ಮಾಡ್ತಿರೋದು ತನ್ನ ಸ್ವಾಮಿಯ ಆನಂದಕ್ಕೋಸ್ಕರ. ಅದನ್ನು ನಾವು ತಿಳ್ಕೋಬೇಕು. ಅದನ್ನ ನಾವು ಬಹಳ ಕಡೆ ನಾನು ಒಂದು ಚಿಕ್ಕ ಪಾಸ್ಟ್ ಟೈಮ್ಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಬಹಳ ಕಷ್ಟಕರವಾದ ಕೆಲಸ ಮಾಡ್ತಿದ್ದಾಳೆ ದೇವಿ. ಇನ್ಫ್ಯಾಕ್ಟ್ ದೇವರ ಹತ್ರ ಕೂಡ ಹೇಳ್ಕೊಳ್ತಾಳೆ, ಇದನ್ನ ನಾವು ಶ್ರೀಮಂತ ದ್ವೀಪದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತೆ. ಸೊ ಏನ್ ಹೇಳ್ತೀವಿ, ಈ ಕೋಟೆ ಹೇಗಿದೆ, ಬಹಳ ಕಷ್ಟ ಇದನ್ನ ದಾಟೋದು. ಸೊ ಈ ದುರ್ಗಾದೇವಿ ಈ ಸಾರ್ವತ್ರಿಕ ಸೆರೆಮನೆಯ ಮೇಲ್ವಿಚಾರಕಿ, ಭೌತಿಕ ಪ್ರಪಂಚದ ಸೆರೆಮನೆ ಪಾಲಕಿ. ಭೌತಿಕ ಪ್ರಕೃತಿಯ ಮೂರು ಏನ್ ಹೇಳ್ತೀವಿ ವಿಧಾನಗಳು, ಸತ್ವ, ರಜಸ್ಸು, ತಮಸ್ಸು. ತನ್ನ 3 ಕೋನ ತ್ರಿಶೂಲದಿಂದ ಅವಳು ನಿಯಮಾಧೀನ ಆತ್ಮಗಳನ್ನು ಕ್ರಮ ಪ್ರತಿಕ್ರಿಯೆಗಳಲ್ಲಿ ಬಂಧಿಸುತ್ತಾಳೆ. ನಾವು ಕರ್ಮ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಿ, ಮತ್ತೆ ಕರ್ಮ ಮಾಡ್ತೀವಿ, ಅನುಭವಿಸ್ತೀವಿ. ಈ ಹುಟ್ಟು ಸಾವು ಅನ್ನೋ ಒಂದು ಸೈಕಲ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ ಅಂದ್ರೆ ನಮ್ಮನ್ನ ಏನ್ ಹೇಳ್ತೀವಿ, ನಮ್ಮನ್ನ ನಡೆಸ್ತಿರೋದೇ ಈ ಮೋಡ್ ಆಫ್ ಗುಡ್ನೆಸ್, ಪ್ಯಾಷನ್, ಇಗ್ನೊರೆನ್ಸ್, ಸತ್ವ, ರಜಸ್ಸು ಮತ್ತು ತಮಸ್ಸು. ಸೊ ಇದು ಸಾಮಾನ್ಯವಲ್ಲ, ಇದು ಭಗವಂತನಿಗೆ ಅವಳು ಸಲ್ಲಿಸುತ್ತಿರುವ ಶ್ರೇಷ್ಠ ಸೇವೆ. ಹಾಗೂ ಇದು ನೀವು ಕೇಳಿದ್ರೆ ದುರ್ಗಾದೇವಿ ಹಾಗಿದ್ರೆ ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದಾಳ ಅಂದ್ರೆ ಖಂಡಿತ ಅಲ್ಲ. ದುರ್ಗಾದೇವಿ ಸ್ವಾಮಿ ಕೃಷ್ಣನ ನಿರ್ದೇಶನ ಅನುಸಾರವಾಗಿ ನಡ್ಕೋತಾರೆ. ಶಾಸ್ತ್ರದ ಪ್ರಕಾರ ದುರ್ಗಾದೇವಿ ಶಿವನ ಪತ್ನಿ, ಪಾರ್ವತಿಯ ವಿಸ್ತರಣೆ. ಅವಳು ನವದುರ್ಗೆಯ ರೂಪವನ್ನು ಧರಿಸಿ ಜಗತ್ತಿನಲ್ಲಿ ಎಲ್ಲ ಪಾಲನೆಯನ್ನು ಮಾಡ್ತಾಳೆ. ಭಗವಾನ್ ಕೃಷ್ಣ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಅಂದ್ರೆ ಹೇಳ್ತಾನೋ, ಕುಂತಿಯ ಮಗನೇ, ಈ ಭೌತಿಕ ಪ್ರಕೃತಿ ನನ್ನ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದು ಎಲ್ಲ ಚಲಿಸುವ ಮತ್ತು ಚಲಿಸದ ಜೀವಿಗಳನ್ನು ಉತ್ಪಾದಿಸುತ್ತದೆ. ಅದರಿಂದ ಅದರ ನಿಯಮದಿಂದ ಈ ಅಭಿವ್ಯಕ್ತಿಯನ್ನು ಮತ್ತೆ ಮತ್ತೆ ಸೃಷ್ಟಿಸಲಾಗುತ್ತದೆ ಮತ್ತು ನಾಶಪಡಿಸಲಾಗುತ್ತದೆ ಅಂತ. ಸೊ ಕೃಷ್ಣನೇ ಹೇಳ್ತಿದ್ದಾನೆ, ನನ್ನ ನಿರ್ದೇಶನದಲ್ಲಿ ಇದು ನಡೀತಿದೆ ಅಂತ. ದುರ್ಗಾದೇವಿಯ ಈ ಭೌತಿಕ ಪ್ರಪಂಚದ ಒಂದು ಅಧಿದೇವತೆ ಹಾಗೂ ಕೃಷ್ಣನ ಆಧ್ಯಾತ್ಮಿಕ ಪ್ರಪಂಚದ ವಿಮುಖಗೊಂಡ ನಿಯಮಗಳಿಗೆ ವಿರುದ್ಧವಾಗಿ ಹೋಗಿರುವಂತಹ ವ್ಯಕ್ತಿಗಳನ್ನು ಆ ತಾಯಿ ಈ ಭೌತಿಕ ಜಗತ್ತಿಗೆ ಕಳುಹಿಸ್ತಾಳೆ ಹಾಗೂ ಇಲ್ಲಿ ಪಾಠವನ್ನು ಕಲಿಸ್ತಾಳೆ. ಅದಕ್ಕೆ ನಾವು ಈ ಭೌತಿಕ ಜಗತ್ತನ್ನ ದುರ್ಗ ಅಂದ್ರೆ ಒಂದು ಕೋಟೆಗೆ ಹೋಲಿಸಿದೀವಿ, ಬಿಡಿಸಲಾಗದ ಒಂದು ಕೋಟೆಗೆ ಹೋಲಿಸ್ತೀವಿ. ಈ ಒಂದು ದುರ್ಗಾದೇವಿಯ ತ್ರಿಶೂಲ ಏನಿದೆ ಅದನ್ನ ನಾವು ಈ 3 ತ್ರಿತಾಪ ಅಂತ ಏನ್ ಹೇಳ್ತೀವಿ,
ಹ್ಮ್ ಆ ಅದಕ್ಕೂ ಕೂಡ ಹೋಲಿಸ್ತೀವಿ. ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ. ಸೊ ಈ ಮೂರು ಕ್ಲೇಶಗಳು ಅಂತ ಕೂಡ ಹೇಳ್ತೀವಿ. ಈ ಕ್ಲೇಶದಲ್ಲಿ ಸಿಗುವಂತಹ ಪನಿಷ್ಮೆಂಟೇ ನಮಗ್ ಬೇಕಾದಷ್ಟು. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಬಹಳ ಕ್ಲಾಸಲ್ಲಿ ಕೇಳಿರಬಹುದು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಶರೀರ, ನಮ್ಮ ಮನಸ್ಸೇ ನಮಗ್ ತೊಂದರೆ ಕೊಡುತ್ತೆ. ಯಾರಿಗೂ ಇಲ್ಲಿ ರೋಗ ಬರೋದು ಇಷ್ಟ ಇಲ್ಲ ಅಲ್ವಾ? ಯಾರಿಗ್ ತಾನೇ ಇಷ್ಟ ರೋಗ ಬರೋದು, ಮಲ್ಕೊಳ್ಳೋದು, ಹಾಸಿಗೆ ಹಿಡಿಯೋದು? ಯಾರಿಗೂ ಇಷ್ಟ ಇಲ್ಲ. ಒಂದು ಜ್ವರ ನೆಗಡಿ ಕೂಡ ಯಾರಿಗೂ ಇಷ್ಟ ಇಲ್ಲ. ಬಟ್ ತಪ್ಪಿದ್ದಲ್ಲ. ಪ್ರಕೃತಿಯ ಒಂದು ಸೀಸನ್ ಚೇಂಜ್ ಆಗ್ತಿದ್ದಂಗೆ ಆಟೋಮ್ಯಾಟಿಕಲಿ ನಾವೆಲ್ಲ ಹುಷಾರ್ ತಪ್ತೀವಿ, ನಿಶಕ್ತರಾಗ್ತೀವಿ. ಅದೇ ತರ ಮನಸ್ಸು ಬಹಳ ಯೋಚನೆ ಮಾಡ್ತೀವಿ, ಮನಸ್ಸು ಬಹಳ ತೊಂದರೆ ಕೊಡುತ್ತೆ. ಅದು ಯಾರಿಗೂ ಇಷ್ಟ ಅಲ್ಲ. ಆದ್ರೆ ನಮ್ಮ ಶರೀರ, ನಮ್ಮ ಮನಸ್ಸೇ ನಮ್ಗೆ ತೊಂದರೆ ಕೊಡುತ್ತೆ. ಇದು ಆಧ್ಯಾತ್ಮಿಕ. ಇನ್ನು ಆದಿ ಭೌತಿಕ, ಎಷ್ಟೊಂದು ಭೂತಗಳು ಅಂದ್ರೆ ಬೇರೆ ಲಿವಿಂಗ್ ಎಂಟಿಟೀಸ್. ಯಾರಿಗ್ ಸೊಳ್ಳೆ ಕಚ್ಚಿಸ್ಕೊಳಕ್ ಇಷ್ಟ? ಯಾರಿಗೂ ಇಷ್ಟ ಇಲ್ಲ. ಆದ್ರೆ ತಪ್ಪಿದ್ದಲ್ಲ ಅಲ್ವಾ? ಬೇರೆ ಪ್ರಾಣಿಗಳಿಂದ ತೊಂದರೆ ಆಗ್ಬಹುದು, ಅಥವಾ ಬೇರೆ ಮನುಷ್ಯರಿಂದ ನಮಗ್ ತೊಂದರೆ ಆಗಬಹುದು. ಇದು ಆದಿ ಭೌತಿಕ. ಆದಿ ದೈವಿಕ ಅಂದ್ರೆ ನಾವು ನೋಡ್ತಿದೀವಿ, ಎಷ್ಟೊಂದ್ ಕಡೆ ಭೂಕಂಪಗಳಾಗ್ತಾ ಇರುತ್ತೆ, ನೆಲ ಕುಸಿತ ಆಗ್ತಾ ಇರುತ್ತೆ. ಯಾರು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಯಾರು ಇದನ್ನೆಲ್ಲ ಇಷ್ಟಪಡೋದು ಇಲ್ಲ. ಆದ್ರೆ ಇದೆಲ್ಲ ಆಗುತ್ತೆ. ಯಾಕೆಂದ್ರೆ ಈ ಮೂರು ಕ್ಲೇಶಗಳಲ್ಲಿ, ಈ ಕ್ಲೇಶಗಳಿಂದ ಈ ಭೌತಿಕ ಜಗತ್ತಿನಲ್ಲಿ ಏನ್ ತೋರಿಸ್ತಾ ಇದ್ದಾಳೆ ದೇವಿ ಅಂದ್ರೆ, ದಿಸ್ ಇಸ್ ನಾಟ್ ದ ಪ್ಲೇಸ್. ನೀವು ನಿಮ್ ಮನೆ ಬಿಟ್ಟು ಬಂದಿದ್ದೀರಾ ಅಲ್ವಾ? ಮನೆ ಬಿಟ್ಟು ಬಂದಾಗ ನಮ್ಗೆ ಏನಾಗುತ್ತೆ, ಬೇರೆಯವ್ರ ಮನೇಲಿ ಇದ್ದಾಗ ತೊಂದರೆ ಆಗುತ್ತೆ. ಅದೇ ತರ ತೋರಿಸ್ತಾ ಇದ್ದಾಳೆ. ಬಟ್ ನೀವ್ ಅನ್ಬೋದು, ಹಾಗಿದ್ರೆ ನಾನೀಗ ಭಗವಂತನ ಭಕ್ತಲಾಗ್ಬಿಟ್ಟಿದೀನಿ, ಸೊ ನನಗೆ ಮಾಯಾದೇವಿ ಏನು ಮಾಡಕ್ ಆಗೋದಿಲ್ಲ ಅಂತ. ಇದೊಂದು ತಪ್ಪು ಕಲ್ಪನೆ. ಯಾಕೆಂದ್ರೆ ಬಹಳ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ಈಗ ಆನೆ ಮತ್ತೆ ಮೊಸಳೆ ಮಧ್ಯೆ ಜಗಳ ಆಗ್ತಿದೆ ಅಂತ ಇಟ್ಕೊಳ್ಳಿ. ಆಗ ಗೆಲ್ಲೋದು ಯಾರು? ಆನೆ. ಯಾಕೆಂದ್ರೆ ಆನೆ ಬಹಳ ಬಲವಂತ ಪ್ರಾಣಿ. ಆದ್ರೆ ನೆಲದ ಮೇಲೆ ಆನೆ ಗೆಲ್ಲುತ್ತೆ. ಇದೇ ಏನಾದ್ರೂ ಒಂದು ಅವರ ಯುದ್ಧ ನೀರಲ್ಲಿ ನಡೀತಾ ಇದ್ರೆ ಮೊಸಳೆ ಗೆಲ್ಲುತ್ತೆ. ಯಾಕೆಂದ್ರೆ ಮೊಸಳೆಯ ವಾಸಸ್ಥಳ ನೀರು. ಅದೇ ತರ ನಾವು ದೇವಿಯ ಲೋಕದಲ್ಲಿದ್ದೀವಿ. ಸೊ ದೇವಿಯ ಲೋಕದಲ್ಲಿದ್ದು ದೇವಿಯಿಂದ ನನ್ಗೇನೋ ಇನ್ಫ್ಲುಯೆನ್ಸ್ ಆಗಲ್ಲ ಅನ್ನೋದು ಇದು ಒಂದು ತಪ್ಪು ಕಲ್ಪನೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಲ್ಲ ಭಕ್ತರು ಮಾಯಾದೇವಿಗೆ ಹೆದರಬೇಕು ಅಂತ ಹೇಳ್ತಾರೆ. ಯಾವತ್ತೂ ಒಂಚೂರು ಡೋಂಟ್ ಲೆಟ್ ಯುವರ್ ಗಾರ್ಡ್ಸ್ ಡೌನ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆಂದ್ರೆ ನಾವಿನ್ನು ಭೌತಿಕ ಲೋಕದಲ್ಲಿ. ಹಾಗಾದ್ರೆ ಯಾಕೆ ಹಿಂಗ್ ಮಾಡ್ತಾರೆ ದೇವಿ ಅಂದ್ರೆ, ಈಗ ನೀವೊಂದು ದೊಡ್ಡ ಕಂಪನಿಗೆ ಸೇರ್ಕೋಬೇಕು, ಒಳ್ಳೆ ಪೊಸಿಷನ್ಗೆ ಸೇರ್ಕೋಬೇಕು. ಅವಾಗ ಏನ್ ನೋಡ್ತಾರೆ? ನಿಮ್ಮ ಕ್ವಾಲಿಫಿಕೇಶನ್ ನೋಡ್ತಾರೆ. ನಿಮಗೆ ಆ ಸ್ಥಾನದಲ್ಲಿ ಕೂರುವ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನೋಡ್ತಾರೆ ಅಲ್ವಾ? ಅದೇ ರೀತಿ ದೇವಿ ಏನ್ ಮಾಡ್ತಿದ್ದಾಳೆ, ನೀನು ನನ್ನ ಪ್ರಭುವಿನ ಬಳಿಗೆ ವಾಪಸ್ ಹೋಗ್ಬೇಕಾದ್ರೆ ನಿನಗೆ ಯೋಗ್ಯತೆಗಳಿದ್ಯಾ ಅಂತ ಪರಿಶೀಲನೆ ಮಾಡ್ತಾ ಇದ್ದಾಳೆ ದೇವಿ. ಅದಕ್ಕೆ ಎಲ್ಲರೂ ಅಷ್ಟು ಸುಲಭವಾಗಿ ಹೋಗಕ್ಕಾಗಲ್ಲ. ಎಷ್ಟೊಂದ್ ಜನ ನೋಡಿದೀವಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದ್ ವರ್ಷ ಇರ್ತಾರೆ, ಸಡನ್ ಆಗಿ ಏನೋ ಒಂದು ಆಗತ್ತೆ, ಭಕ್ತಿ ಮಾರ್ಗ ಬಿಟ್ಬಿಡ್ತಾರೆ. ಸೊ ಮಾಯಾದೇವಿ ತುಂಬಾನೇ ಪರೀಕ್ಷೆ ಮಾಡ್ತಾಳೆ. ಯಾಕೆ ಅಂದ್ರೆ ಶಿ ವಾಂಟ್ಸ್ ಟು ಸೆಂಡ್ ದ ಬೆಸ್ಟ್ ಜೆಮ್ಸ್ ಟು ಗಾಡ್, ಟು ಹರ್ ಲಾರ್ಡ್. ಸೊ ಈ ತ್ರಿತಾಪಗಳಿಂದ ನಮ್ಗೆ ಸದಾ ದೇವಿ ನಾಪಿಸ್ತಾ ಇರ್ತಾಳೆ, ಇದು ನಿಮ್ಮ ಜಾಗ ಅಲ್ಲ ಅಂತ. ಒಬ್ಬ ವ್ಯಕ್ತಿ ಭೌತಿಕ ಜಗತ್ತಿಗೆ ಬಂದಾಗ ಅವರು ಏನಾಗ್ತಾರೆ? ಜನನ, ಮರಣ, ವೃದ್ಧಾಪ್ಯ, ರೋಗ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅನೇಕ ದುಃಖಗಳನ್ನ ಎದುರಿಸ್ಬೇಕಾಗತ್ತೆ. ಈ ಎಲ್ಲವನ್ನೂ ನೋಡ್ಕೊಳ್ಳೋದು ದುರ್ಗಾದೇವಿಯ ಕೆಲಸ. ಸೊ ದುರ್ಗಾದೇವಿ ಅಂತ ಫಸ್ಟ್ ನಾವು ಬೇಡ್ಕೊಳ್ಬೇಕಾಗಿರೋದೇನಂದ್ರೆ, ಈ ಎಲ್ಲ ದುಃಖಗಳಿಂದ ನನ್ನನ್ನ ಪರಿಹಾರ ಮಾಡು, ಹಾಗೂ ನಿನ್ನ ಸ್ವಾಮಿಗೆ ನನ್ನನ್ನು ಹತ್ತಿರ ಮಾಡು ಅಂತ ಬೇಡ್ಕೋಬೇಕು. ಸದಾಗ್ಲೂ ನಮ್ಮ ಪ್ರಾರ್ಥನೆ ಅದಿರ್ಬೇಕು. ಯಾಕೆಂದ್ರೆ ನೀವು ಕೇಳಿದ್ರೆ ದುರ್ಗಾದೇವಿ ಕೂಡ ದೇವತೆನಾ ಅಂದ್ರೆ ಖಂಡಿತ ಅಲ್ಲ. ದುರ್ಗಾದೇವಿ ಪ್ರಭುವಿನ ಶಕ್ತಿ. ನಾವು ಮುಂಚೆನೆ ಹೇಳ್ದಂಗೆ ಬಾಹ್ಯ ಶಕ್ತಿ ದುರ್ಗಾದೇವಿ. ಜನನ ಮತ್ತು ಮರಣದ ಈ ಚಕ್ರದಿಂದ ಮುಕ್ತಿ ಪಡೆಯಲು ದುರ್ಗಾದೇವಿಯನ್ನ ನಾವು ಪ್ರಾರ್ಥಿಸಬೇಕಾಗತ್ತೆ. ಹಾಗೂ ಶ್ರೀಮದ್ ಭಾಗವತದಲ್ಲೂ ಗೋಪಿಯರು ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಪಡೆಯಲು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಿದ್ರು. ಮತ್ತೆ ನಾವು ಬ್ರಹ್ಮ ಸಂಹಿತೆಯಲ್ಲಿ ಕೇಳಿದೀವಿ, ಸೃಷ್ಟಿ ಸ್ಥಿತಿ ಪ್ರಲಯ ಸಾಧನ ಶಕ್ತಿರೇಕಾ ಛಾಯೇ ವಯಸ್ಯ ಭುವನಾನಿ ವಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚ ಚೇಷ್ಟತಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಚಿತ್ತಕ್ರಿಯ ನೆರಳಿನ ಸ್ವರೂಪದ ಬಾಹ್ಯ ಶಕ್ತಿ ಮಾಯೆಯನ್ನು ಎಲ್ಲ ಜನರು ದುರ್ಗೆಯಾಗಿ ಪೂಜಿಸ್ತಾರೆ. ಈ ಐಹಿಕ ಪ್ರಪಂಚ ಸೃಷ್ಟಿ, ಸಂರಕ್ಷಣೆ ಮತ್ತು ನಾಶ ಮಾಡುವ ಸಂಸ್ಥೆ. ದುರ್ಗೆಯು ಯಾರ ಇಚ್ಛೆಯಂತೆ ವರ್ತಿಸುತ್ತಾಳೆ ಆ ಆದಿಮಾನವನಾದ ಗೋವಿಂದನಿಗೆ ನನ್ನ ಪ್ರಣಾಮಗಳು, ನಾನು ಆರಾಧಿಸ್ತೀನಿ ಅಂತ ಇದರ ಒಂದು
ಭಾವಾರ್ಥ. ಸೊ ಈಗ ನಮ್ಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ದುರ್ಗೆ ಭೌತಿಕ ಲೋಕದಲ್ಲಿ ಮಹಾಮಾಯೆ ಆಗಿರ್ತಾಳೆ, ಅದೇ ಆಧ್ಯಾತ್ಮಿಕ ಲೋಕದಲ್ಲಿ ಯೋಗ ಮಾಯೆ ಆಗಿರ್ತಾಳೆ. ಸೊ ನಾವು ದೇವರು ಬೇಡ, ನನಗೆ ನನ್ನ ದೇವರಲ್ಲಿ ನಂಬಿಕೆ ಇಲ್ಲ, ನನ್ನಷ್ಟಕ್ಕೆ ನಾನು ಇರ್ಬೇಕು, ನಾನು ಮಾಲೀಕ ಅಂತ ಬಂದಾಗ ಏನಾಗುತ್ತೆ, ಮಹಾಮಾಯೆ ಕರ್ಕೊಳ್ತಾಳೆ, ಇಲ್ವಾ ನೀನಿರೋ ಜಾಗ ಅದಲ್ಲ ಅಂತ. ಅದೇ ನಾನು ದೇವರ ಕಡೆ ತಿರುಗಿದಾಗ, ದೇವರಿಗೆ ಶರಣಾದಾಗ ಯೋಗ ಮಾಯೆಯಾಗಿ ದೇವರಿಗೆ ಹತ್ರ ತಗೊಂಡು ಹೋಗ್ತಾಳೆ. ಅಫ್ಕೋರ್ಸ್ ಬಹಳ ಪರೀಕ್ಷೆಗಳ ನಂತರ ಹತ್ರ ತಗೊಂಡು ಹೋಗ್ತಾಳೆ. ಶ್ರೀಲ ಪ್ರಭುಪಾದರು ಕೂಡ ತಮ್ಮ ಉಪನ್ಯಾಸದಲ್ಲಿ ನಾವು ಈಗ ಹೇಳಿದ ಒಂದು ಬ್ರಹ್ಮ ಸಂಹಿತೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಪ್ರಭುಪಾದರು ಹೇಳ್ತಾರೆ, ಈ ದುರ್ಗಾ ಶಕ್ತಿ, ನೀವು ದುರ್ಗಾಳ ಚಿತ್ರವನ್ನು ನೋಡಿದೀರಾ, ಆಕೆಗೆ 10 ಕೈಗಳಿವೆ. ಸೊ ಈ 10 ಕೈಗಳ ವಿವರಣೆ ಚೆನ್ನಾಗಿ ಕೊಡ್ತಾರೆ ಶ್ರೀಲ ಪ್ರಭುಪಾದರು. ಅವ್ರು ಹೇಳ್ತಾರೆ, 10 ಕೈಗಳು 10 ದಿಕ್ಕುಗಳು. ನಮ್ಗೆ ಗೊತ್ತಲ್ಲ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಮೇಲೆ 4 ಮೂಲೆಗಳು, ಮತ್ತೆ ಮೇಲೆ ಕೆಳಗೆ, ಸೊ ಎಲ್ಲವೂ ಸೇರಿ 10 ದಿಕ್ಕುಗಳು. ಸೊ ದೇವಿ ಏನ್ ತೋರಿಸಿದಾಳೆ ಅಂದ್ರೆ, ಈ ಭೌತಿಕ ಪ್ರಕೃತಿ ಸಂಪೂರ್ಣವಾಗಿ ನಿಯಂತ್ರಿಸ್ತಿರೋಳು ನಾನು ಅಂತ ತೋರಿಸ್ತಾ ಇದ್ರು. ಸೊ ಹೇಗ್ ಕೆಲಸ ಮಾಡ್ತಿದ್ದಾಳೆ ಇದು ಅಂದ್ರೆ, ಸ್ವತಂತ್ರವಾಗಲ್ಲ, ಖಂಡಿತ ಅಲ್ಲ, ಅವಳು ನೆರಳಿನಂತೆ ಕೆಲಸ ಮಾಡ್ತಿದ್ದಾಳೆ. ಈಗ ನಾವು ನಿಂತಾಗ ನಾವು ಬೇರೆ, ನಮ್ಮ ಶರೀರ ಬೇರೆ, ನೆರಳು ಬೇರೆ. ಆದ್ರೆ ನಮ್ಮ ಶರೀರ ಮೂವ್ ಆದ್ರೆ ತಾನೇ ನೆರಳು ಮೂವ್ ಆಗೋದು, ನೆರಳು ಚಲಿಸೋದು. ಸೊ ಅದೇ ತರ ಭಗವಂತನ ಒಂದು ಶ್ಯಾಡೋ ಅಂತ ಹೇಳ್ಬೋದು, ಶ್ಯಾಡೋ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ದೇವಿ. ಆದ್ರೆ ಭಗವಂತನ ನಿರ್ದೇಶನದಲ್ಲಿ ಮಾತ್ರ ಕೆಲಸ ಮಾಡ್ತಾಳೆ. ಅದರಿಂದ ಛಾಯೇವ ಅನ್ನೋ ಒಂದು ಪದನ ಇಲ್ಲಿ ಬಳಸಲಾಗತ್ತೆ. ಸೃಷ್ಟಿ ಇರ್ಬೋದು, ನಾಶ ಇರ್ಬೋದು, ಇವೆಲ್ಲವೂ ನಡೀತಾ ಇದೆ. ನಾವು ಮುಂಚೆನೆ ಹೇಳ್ದಂಗೆ ಯಾರಿಗೂ ಭೂಕಂಪ ಆಗೋದು ಇಷ್ಟ ಇಲ್ಲ, ಅಥವಾ ಸಮುದ್ರದಲ್ಲಿ ಸಡನ್ ಆಗಿ ನೀರು ಬರೋದು, ಅಥವಾ ನೆಲ ಕುಸಿತ ಆಗೋದು ಯಾರಿಗೂ ಇಷ್ಟ ಇಲ್ಲ. ಬಟ್ ಒಂದ್ ಕಡೆ ಸೃಷ್ಟಿ ನಡೀತಾ ಇರತ್ತೆ, ಇನ್ನೊಂದ್ ಕಡೆ ಪ್ರಳಯ ಆಗ್ತಾ ಇರತ್ತೆ. ಸೊ ದೇವಿ ಭಗವಂತ ಹೇಗೆ ನಡೆಸ್ತಾನೋ, ಏನು ಆದೇಶ ಕೊಡ್ತಾನೋ ಅದಕ್ಕೆ ತಕ್ಕಂಗೆ ದೇವಿ ಕೂಡ ಈ ರಚನಾ ಕಾರ್ಯವನ್ನ ನೋಡ್ಕೋತಾಳೆ. ಈಗ ನಾವು ಇದ್ರಲ್ಲೂ ಕೂಡ ನೋಡಿದೀವಿ, ಮಹಿಷಾಸುರನ ಸಾಯಿಸ್ತಿರ್ಬೇಕಾದ್ರೆ ದುರ್ಗಾದೇವಿ ಅವನ ಒಂದು ಕೂದಲನ್ನ ಹಿಡ್ಕೊಂಡು ಒಂದ್ ಕೈಯಲ್ಲಿ, ಇನ್ನೊಂದ್ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾಳೆ. 2 ಕೈ, ಅವಳು 10 ಕೈಗಳಿದೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾಳೆ. ಆ ರಾಕ್ಷಸ ಕೂಡ ಬಹಳ ಶಕ್ತಿಶಾಲಿ. ಸೊ ಅವನೇನಾದ್ರೂ ಇನ್ನು ವಿರುದ್ಧ ಪಡಿಸಿದ್ರೆ ಆಗದೆ ಏನ್ ಮಾಡ್ತಾಳೆ ದೇವಿ, ಮಿಕ್ಕಿದ 10 ಕೈಗಳನ್ನು ಬಳಸಬೇಕಾದಂತಹ ಸಂದರ್ಭ ಬಂದ್ರೆ ಮಾತ್ರ ಬಳಸ್ತಾಳೆ. ಅಲ್ಲಿ ಸಿಂಹ ಕೂಡ ಇದೆ, ಸಿಂಹ ಅವನನ್ನ ಆಕ್ರಮಣ ಮಾಡಿದ ಸಿಂಹ ಕೂಡ. ಸೊ ಬೇಸಿಕಲಿ ಏನ್ ಹೇಳ್ತಿದೀವಿ, ಇದರ ಒಂದು ಅರ್ಥ ಏನಂದ್ರೆ, ನಾವು ನಮ್ಮನ್ನು ನಾವು ಶ್ರೇಷ್ಠ ಅಂತ ಅನ್ಕೊಂಡಾಗ ದೇವಿ ತನ್ನ ಎಲ್ಲ ಒಂದು ದಿಕ್ಕುಗಳಿಂದ ನಮಗೆ ತೋರಿಸ್ತಾಳೆ, ನೀನೇನು ಅಲ್ಲ, ನೀನು ಕೇವಲ ಅಣು ಮಾತ್ರ ಅಂತ ತೋರಿಸ್ತಾಳೆ ದೇವಿ. ನವರಾತ್ರಿ ಹಬ್ಬದಲ್ಲಿ ನಾವು 9 ದಿನಾನು 9 ಬಗೆ ಬಗೆಯ ದೇವಿಯ ಒಂದು ರೂಪವನ್ನು ಆರಾಧನೆ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತೆ. ಸೊ ಮೊದಲನೇ ದಿನ ನಾವು ಅವಳನ್ನ ಶೈಲಪುತ್ರಿ ಆಗಿ ಆರಾಧನೆ ಮಾಡ್ತೀವಿ. ಇದರ ಅರ್ಥ, ಶೈಲಪುತ್ರಿ ಅಂದ್ರೆ ಪರ್ವತನ ಪುತ್ರಿ ಅಂತ ಅರ್ಥ. ಇದರ ಮಹತ್ವ ಏನು ಅಂದ್ರೆ, ಈ ಆರಾಧನೆ, ಈ ಒಂದು ದೇವಿಯ ಅವತಾರದ ಮಹತ್ವ ಏನಂದ್ರೆ, ಸ್ಥೈರ್ಯ, ಶಿಸ್ತಿನಿಂದ ಕೂಡಿದ ಭಕ್ತಿ, ಆಧ್ಯಾತ್ಮಿಕ ಪ್ರಗತಿಯ ಮೂಲ ಈ ದೇವಿ. ಸೊ ಇದು ಹೇಗಂದ್ರೆ, ದೇವಿ ಕೂಡ ಮಹಿಷಾಸುರನನ್ನ ಈ 9 ದಿನ ಏನ್ ಯುದ್ಧ ಮಾಡ್ತಾಳೆ, ಅದರಲ್ಲಿ ಒಂದು ಪ್ರಿಪರೇಷನ್ ಸ್ಟೇಜ್ ತರ ಇದೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನ. ಸೊ ಮೊದಲನೇ ದಿನ ದೇವಿ ದುರ್ಗೆ ಯುದ್ಧಕ್ಕೆ ಸಿದ್ಧಲಾಗ್ತಾಳೆ, ಧ್ಯಾನ ಮತ್ತು ಶಕ್ತಿಯನ್ನು ಸಂಪಾದಿಸ್ತಾಳೆ. 2ನೆಯ ದಿನ ಬ್ರಹ್ಮಚಾರಿಣಿಯಾಗಿ ನಾವು ಅವಳನ್ನ ಆರಾಧಿಸ್ತೀವಿ. ಅಂದ್ರೆ ತಪಸ್ಸು ಮಾಡುವವಳು ಅಂತ ಅರ್ಥ, ತಪಸ್ವಿನಿ, ಸನ್ಯಾಸಿನಿ ಅಂತ ಅರ್ಥ. ಮಹತ್ವ ಏನಂದ್ರೆ ಆತ್ಮನಿಯಂತ್ರಣ, ತಪಸ್ಸು ಮತ್ತು ಶುದ್ಧ ಭಕ್ತಿ. ಸೊ ಇದನ್ನ ನಾವ್ ಹೇಳ್ತಾ ನೀವೆಲ್ಲ ಮೆಡಿಟೇಟ್ ಮಾಡಬಹುದು ಆ ದೇವಿಯ ಒಂದು ರೂಪದ ಮೇಲೆ, ಹಾಗೂ ನಮಗೂ ಆ ಗುಣಗಳನ್ನ ಕೊಡು, ತಪಸ್ಸು, ಸ್ಥೈರ್ಯ, ಶ್ರೀಕೃಷ್ಣನೆಡೆಗೆ ಇವೆಲ್ಲವನ್ನು ಕೊಡು ಅಂತ ನಾವು ಬೇಡ್ಕೋಬಹುದು. ಸೊ ದುರ್ಗಾದೇವಿ ತಪಸ್ಸು, ಯಜ್ಞ ಮತ್ತು ಧಾರ್ಮಿಕ ಶ್ರದ್ಧೆಯ ಮೂಲಕ ಶಕ್ತಿ ಪಡಿತಾ ಇದ್ದಾಳೆ. ಮಹಿಷಾಸುರ, ನಮ್ಮೆಲ್ಲರಲ್ಲೂ ಮಹಿಷಾಸುರ ಇದ್ದಾನೆ. ಈ ಮಹಿಷಾಸುರದ ಒಂದು 6 ನಮ್ಮ ಶತ್ರುಗಳೇನಿದೆ ಇವೆಲ್ಲವನ್ನು ಹೊಡಿಲಿಕ್ಕೆ ಹೇಗೆ ನಾವು ತಯಾರಾಗಬೇಕು ಅಂತ ದೇವಿ ತೋರಿಸ್ಕೊಡ್ತಾ ಇದ್ದಾರೆ. 3ನೆಯ ದಿನ ಚಂದ್ರಘಂಟ. ಇದರ ಅರ್ಥ ಏನಂದ್ರೆ,
ಕೃಷ್ಣಚಂದ್ರನೊಡನೆ ಘಂಟೆಯಂತೆ ಇರುವವಳು ಅಂತ ಅರ್ಥ. ಸೊ ಮಹತ್ವ ಏನು? ಧೈರ್ಯ, ಶೂರತೆ, ಭಯ ಮತ್ತು ಅಜ್ಞಾನವನ್ನು ನಾಶ ಮಾಡುವುದು. ಈಗ ಸಿಂಹ ಸವಾರಿಯಾಗಿ ದುರ್ಗಾ ಮಹಿಷಾಸುರನ ಸೇನೆಯನ್ನು ಎದುರಿಸಲು ಸಿದ್ಧಳಾಗಿದ್ದಾಳೆ. 4ನೆಯ ದಿನ ಕೂಷ್ಮಾಂಡ, ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿ ಮಾಡುವವಳು, ವಿಶ್ವದ ರಚನೆ ಮಾಡುವವಳು. ಮಹತ್ವ ಬಂದು ಸೃಜನಶೀಲ ಶಕ್ತಿ, ಜೀವಶಕ್ತಿ, ಸಕಲ ಶಕ್ತಿಗಳ ಪ್ರಬಲ ರೂಪ. ಸೊ ಈಗೇನ್ ಮಾಡ್ತಿದ್ದಾಳೆ? ತನ್ನ ಸೃಷ್ಟಿಶೀಲ ಶಕ್ತಿಯಿಂದ ಎಲ್ಲ ಧರ್ಮಪರರಿಗೆ ಶಕ್ತಿ ನೀಡ್ತಾ ಇದ್ದಾಳೆ. ಅಂದ್ರೆ ಧರ್ಮದ ದಾರಿ ಯಾರು ಹಿಡಿದಿದ್ದಾರೆ ಅವರಿಗೆ ಅವಳು ಶಕ್ತಿ ನೀಡ್ತಾ ಇದ್ದಾಳೆ. 5ನೆಯ ದಿನ ಬಂದು ಅವಳು ಸ್ಕಂದಮಾತ ಅಂತ ನಾವು ಅವಳನ್ನ ಪೂಜಿಸ್ತೀವಿ. ಇದರ ಅರ್ಥ ಸ್ಕಂದನ ತಾಯಿ ಅಥವಾ ಕಾರ್ತಿಕೇಯ ಅಂತ ಕೇಳಿರ್ತೀವಿ, ಕಾರ್ತಿಕೇಯನ ತಾಯಿ. ಮಹತ್ವ ಬಂದು ಮಾತೃತ್ವ, ಭಕ್ತರ ರಕ್ಷಣೆ, ಪೋಷಣೆ ಮತ್ತು ಪ್ರೀತಿ. ಸೊ ದುರ್ಗೆ ಭಕ್ತರನ್ನ ಮತ್ತು ಧರ್ಮಪರ ಶಕ್ತಿಗಳನ್ನ ರಕ್ಷಿಸ್ತಾಳೆ. ಮಹಿಷಾಸುರನಂತಹವರನ್ನ ಅವಳು ನಾಶ ಮಾಡ್ತಾಳೆ. 6ನೆಯ ದಿನ ಬಂದು ಕಾತ್ಯಾಯಿನಿಯಾಗಿ ನಾವು ಅವಳನ್ನ ಪೂಜಿಸ್ತೀವಿ. ಕಾತ್ಯಾಯಿನಿ ಅಂದ್ರೆ ಮಹರ್ಷಿ ಕಾತ್ಯಾಯಿನಿಯ ಪುತ್ರಿ ಅಂತ. ಮಹತ್ವ ಬಂದು ಶಕ್ತಿ, ಧೈರ್ಯ, ದುಷ್ಟರನ್ನು ನಾಶ ಮಾಡುವ ಶಕ್ತಿ. ಸೊ ಇಲ್ಲಿ ದುರ್ಗೆ ನೇರವಾಗಿ ಯುದ್ಧಕ್ಕೆ ಲಿಪ್ತಳಾಗಿದ್ದಾಳೆ. ಮಹಿಷಾಸುರನ ಸೇನನ್ನು ನಾಶ ಮಾಡಲು ಸಿದ್ಧಳಾಗಿದ್ದಾಳೆ. 7ನೆಯ ದಿನ ಬಂದು ಕಾಳರಾತ್ರಿ. ಕಾಳರಾತ್ರಿ ಅಂದ್ರೆ ಕತ್ತಲೆಯಂತೆ ಭೀಕರವಾದ ದೇವಿ, ಬಹಳ ಉಗ್ರ ರೂಪದಲ್ಲಿ. ಇದರ ಒಂದು ಮಹತ್ವ ಬಂದು ಅಜ್ಞಾನ, ಭಯ ಮತ್ತು ದುಷ್ಟ ಶಕ್ತಿಯ ನಾಶ. ಕತೆ ಬಂದು ಭೀಕರ ರೂಪದಲ್ಲಿ ಮಹಿಷಾಸುರನ ಹೃದಯದಲ್ಲಿ ಭಯ ಉಂಟು ಮಾಡ್ತಾ ಇದ್ದಾಳೆ ದೇವಿ. 8ನೆಯ ದಿನ ಬಂದು ನಾವು ಅವಳನ್ನು ಮಹಾಗೌರಿಯಾಗಿ ಪೂಜಿಸ್ತೀವಿ. ಅರ್ಥ ಅತ್ಯಂತ ಶುದ್ಧ, ಪ್ರಕಾಶಮಾನವಾದ ದೇವಿ. ಮಹತ್ವ ಶುದ್ಧತೆ, ಶಾಂತಿ, ಆಧ್ಯಾತ್ಮಿಕ ಆನಂದ. ಸೊ ಯುದ್ಧ ಭೂಮಿಯನ್ನು ಶುದ್ಧ ಮಾಡಿ ಧರ್ಮಪರ ಶಕ್ತಿಗಳಿಗೆ ಶಾಂತಿ ನೀಡ್ತಾ ಇದ್ದಾಳೆ ದೇವಿ. 9ನೆಯ ದಿನ ಬಂದು ನಾವು ಅವಳನ್ನ ಸಿದ್ಧದಾತ್ರಿ ಅಂತ ಪೂಜಿಸ್ತೀವಿ. ಅಂದ್ರೆ ಸಿದ್ಧಿಗಳು, ಜ್ಞಾನ ಮತ್ತು ಆಶೀರ್ವಾದವನ್ನು ನೀಡುವವಳು ಅಂತ ಇದರ ಅರ್ಥ. ಮಹತ್ವ ಬಂದು ಭಕ್ತರಿಗೆ ಆಧ್ಯಾತ್ಮಿಕ ಯಶಸ್ಸು, ಸಿದ್ಧಿ ಮತ್ತು ದೇವರ ಕೃಪೆಯನ್ನು ಕೊಡ್ತಾ ಇದ್ದಾಳೆ. ಸೊ ಮಹಿಷಾಸುರನ ಕೊನೆಗೂ ಸೋತ್ ಹೋಗ್ತಾನೆ. ದುರ್ಗೆ ಭಕ್ತರಿಗೆ ಜ್ಞಾನ ಮತ್ತು ಪರಿಪೂರ್ಣ ಆಶೀರ್ವಾದ ನೀಡ್ತಾ ಇದ್ದಾಳೆ. ಸೊ ಈ 9 ದಿನ ನಾವೇನು ದೇವಿಯನ್ನು ಪೂಜಿಸ್ತೀವಿ, ಯಾವ್ಯಾವ ಅವತಾರದಲ್ಲಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ತಿಳಿಪಡಿಸ್ಬೇಕಂತ ಅನ್ಕೊಂಡಿದ್ದೆ. ಸೊ ನವರಾತ್ರಿಯ ಹೋರಾಟ ಬೇಸಿಕಲಿ ಏನು? ಈ 9 ದಿನದ ಹೋರಾಟ ಅಂದ್ರೆ ನಮ್ಮೊಳಗೆ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಅಹಂಕಾರ, ಭಯ, ಅಸಹಿಷ್ಣುತೆ ಮತ್ತೆ ಅಜ್ಞಾನ ಇವೆಲ್ಲವನ್ನು ಸೋಲಿಸುವುದು ನಮ್ಮ ನವರಾತ್ರಿಯ ಒಂದು ಯುದ್ಧ. ದುರ್ಗಾದೇವಿ ಕೃಷ್ಣನ ಬಾಹ್ಯ ಶಕ್ತಿ, ಮಾಯಾಶಕ್ತಿ, ಭಕ್ತರನ್ನು ರಕ್ಷಿಸ್ತಾಳೆ ಮತ್ತು ದುಷ್ಟ ಶಕ್ತಿಗಳನ್ನು ಅವಳು ಜಯಿಸ್ತಾಳೆ. ಪ್ರತಿಯೊಂದು ಹೆಸರು ದುರ್ಗಾದೇವಿಯ ವಿಭಿನ್ನ ಶಕ್ತಿ ಮತ್ತು ರೂಪವನ್ನು ಪ್ರತಿನಿಧಿಸಿದೆ. ಇಲ್ಲಿ ನಾವೇನ್ ತಿಳ್ಕೊಂಡಿದೀವಿ. ಈಗ ನಾನು ನಿಮ್ಗೆ ಹೇಳ್ದೆ, ಈ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ನಾವು ಹೇಗೆ ಅವಳನ್ನ ಆರಾಧಿಸಬಹುದು ಅಥವಾ ಅವಳನ್ನ ಹೇಗೆ ಆನಂದ ಪಡಿಸಬಹುದು ಅಂದ್ರೆ, ಅವಳ ಪ್ರಭುವನ್ನು ನಾವು ಆನಂದ ಪಡಿಸಿದ್ರೆ ಅವಳು ಆಟೋಮ್ಯಾಟಿಕಲಿ ಬಹಳ ಸಂತೋಷ ಪಡ್ತಾಳೆ. ಇದಕ್ಕೆ ಕೆಲವು ವ್ಯಾಖ್ಯಾನಗಳನ್ನ ಹೇಳ್ತೀನಿ. ಅಂದ್ರೆ ಕೆಲವು ಕಥೆಗಳಿದೆ. ಕೃಷ್ಣನ ಜನನ ಮತ್ತು ದುರ್ಗೆಯ ಪಾತ್ರ. ನಮ್ಗೆಲ್ಲ ಗೊತ್ತು, ಕೃಷ್ಣನ ಜನನ ಮಥುರಾ ಅಲ್ಲಿ ನಡೀತು. ಸೊ ವಸುದೇವ ದೇವಕಿಯರ್ ಮದುವೆ ಆದ ತಕ್ಷಣ ಕಂಸನ ತಂಗಿ ದೇವಕಿ ಬಹಳ ಸಂತೋಷದಿಂದ ಕಂಸ ತನ್ನ ತಂಗಿ ಮತ್ತು ಭಾವನನ್ನ ನಾನೇ ರಥದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ದಾಗ ಏನಾಗುತ್ತೆ, ಆಕಾಶವಾಣಿ ಆಗುತ್ತೆ, ಇಷ್ಟು ಸಂತೋಷವಾಗಿದ್ಯಾ ನೀನು ಮೂರ್ಖ, ಈ ನಿನ್ನ ತಂಗಿಯ 8ನೆಯ ಮಗುವೆ ನಿನ್ನ ಸಾವಿಗೆ ಕಾರಣ ಅಂತ. ಆಗ ಕೋಪ ಬಂದು ಏನ್ ಮಾಡ್ತಾನ, ಅವನು ಜೈಲಲ್ಲಿ ಹಾಕ್ಬಿಡ್ತಾನೆ. ಸೊ ನಮ್ಗೆ ಗೊತ್ತಿರೋ ಹಂಗೆ 6 ಮಕ್ಳು ಹುಟ್ಟುತ್ತೆ. ಸೊ ಈಗ ಕೃಷ್ಣನ ಆವಿರ್ಭಾವ ಸಮಯದಲ್ಲಿ ವಸುದೇವ ಏನ್ ಮಾಡ್ತಾನೆ, ಕೃಷ್ಣನನ್ನು ಮಥುರಾ ಸೆರೆಮನೆಯಿಂದ ಗೋಕುಲಕ್ಕೆ ಹೊತ್ಕೊಂಡು ಹೋಗ್ತಾನೆ. ಅಲ್ಲಿ ತಾಯಿ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿರ್ತಾಳೆ. ಸೊ ಇದೇ ರೀತಿ ವಿನಿಮಯ ಮಾಡ್ತಾನೆ ವಸುದೇವ. ಈ ಗಂಡು ಮಗುವನ್ನಲ್ಲಿಟ್ಟು ಹೆಣ್ಣು ಮಗುವನ್ನ ತಗೊಂಡ್ ಬರ್ತಾನೆ. ಕಂಸನು ಆ ಮಗುವನ್ನ ಕೊಲ್ಲಲಿಕ್ಕೆ ಕಂಸ ಎಲ್ಲ ಮಕ್ಳನ್ನು ಗೋಡೆಗೆ ಹಿಸಿತಾ ಇರ್ತಾನೆ. ನಾವು ಈಗ್ಲೂ ಮಥುರಲ್ಲಿ ಹೋದ್ರೆ ಅದನ್ನ ನೋಡಬಹುದು, ಆ ಸ್ಥಳನ. ಸೊ ಕಂಸ ಈ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅವಳೇ ದುರ್ಗೆಯ ವಿಶಾಲವಾದ ದೈವಿಕ ರೂಪವನ್ನು ಪಡಿತಾಳೆ. ಹೇಳ್ತಾಳೆ, ಮೂರ್ಖ ನೀನು, ನನ್ನನ್ನು ಹೇಗೆ ಕೊಲ್ಲಲಿಕ್ಕಾಗತ್ತೆ? ನಿನ್ನನ್ನು ನಾಶ ಮಾಡುವ ಮಗು ಈಗಾಗ್ಲೇ ಬೇರೆಡೆ ಹುಟ್ಟಿದೆ ಅಂತ. ಸೊ ಇಲ್ಲಿ ನಾವು ದುರ್ಗಾದೇವಿ ಭಗವಂತನ ಲೀಲೆಗಳಲ್ಲಿ ಹೇಗೆ ಸಹಾಯ ಮಾಡ್ತಾಳೆ ಅಂತ ನೋಡ್ಬೋದು. ಅವನ ಸೇವೆಯಲ್ಲಿ ತನ್ನ ಪಾತ್ರವನ್ನು ಹೇಗೆ ಪೂರೈಸ್ತಾಳೆ ಅಂತ ನಾವಿಲ್ಲಿ ನೋಡಬಹುದು. ಇನ್ನೊಂದು ಬಹಳ ಸುಂದರವಾದ ಕತೆ ಚಂಡಿದಾಸ ಅಂತ. ಚಂಡಿದಾಸರು 15ನೇ ಶತಮಾನದಲ್ಲಿ ಬಹಳ ಶ್ರೀಮಂತ
ಇವರು ಹಾಗೂ ಬಹಳ ಕಾಳಿಯ ಬಹಳ ದೊಡ್ಡ ಭಕ್ತರು. ಹ್ಮ್. ಶ್ರೀಮಂತನಾಗಿದ್ರು ಅವ್ರಿಗೆ ಆ, ಕಡ್ಡಾಯವಾಗಿ ಕಾಳಿಯ ಒಂದು ಆರಾಧನೆ ಮಾಡ್ತಾ ಇರ್ತಾರೆ. ಅವರ ಸಹೋದರ ಏನಿದ್ದಾರೆ ಅವರು ಬಹಳ ಬಡವ. ಆದ್ರೆ ಅವರು ಕೃಷ್ಣನ ಪ್ರಾಮಾಣಿಕ ಭಕ್ತನಾಗಿರ್ತಾರೆ. ಸೊ ಅವರು ಸಾಲಿಗ್ರಾಮ ಪೂಜಿಸ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಈ ಸಹೋದರ ಕೃಷ್ಣನ ಭಕ್ತ ಯಾರು ಇರ್ತಾರೆ ಅವರು ಚಂಡಿದಾಸರ ತೋಟದಲ್ಲಿ ಹೀಗೆ ಅಲೆದಾಡ್ತಿದ್ದಾಗ ಒಂದು ಸುಂದರವಾದ ಪುಷ್ಪ ನೋಡ್ತಾರೆ. ಹಾಗೂ ಮಾನಸಿಕವಾಗಿ ಇದೆಷ್ಟು ಸುಂದರವಾಗಿದೆ ಈ ಪುಷ್ಪ, ಇದು ನಾನು ನನ್ನ ಪ್ರಭು ಶ್ರೀಕೃಷ್ಣನಿಗೆ ಅರ್ಪಿಸ್ಬೇಕು ಅಂತ ಮಾನಸಿಕವಾಗಿ ಅರ್ಪಿಸ್ತಾರೆ. ಅರ್ಪಿಸಿದ್ಮೇಲೆ ಆ ಸಂಜೆ ಏನಾಗುತ್ತೆ, ಚಂಡಿದಾಸರು ತಮ್ಮ ಕಾಳಿ ಪೂಜೆ ಸಮಯ ಆಗುತ್ತೆ. ಸೊ ದೇವಿಗೆ ಇವರು ಆ ಹೂವನ್ನು ಕಿತ್ಕೊಂಡು ಬಂದು ಅರ್ಪಿಸ್ತಾರೆ. ಆಗ ಆ ದೇವಿ ಆಕ್ಚುಲಿ ಅವ್ರ ಮುಂದೆ ಪ್ರಕಟವಾಗಿ ಹೇಳ್ತಾರೆ, ಇವತ್ತು ನಾನು ನಿನ್ನಿಂದ ವಿಶೇಷವಾಗಿ ಸಂತೋಷಗೊಂಡಿದ್ದೇನೆ ಅಂತ. ಸೊ ಚಂಡಿದಾಸರಿಗೆ ಬಹಳ ಆಶ್ಚರ್ಯವಾಗುತ್ತೆ. ಅಲ್ಲ ದೇವಿ, ನಾನು ಪ್ರತಿದಿನ ಮಾಡುವಂತಹ ಪೂಜೆನೆ, ನಿಂಗೆ ಪ್ರತಿದಿನ ಹೂ ತಂದು ನಿನ್ಗೆ ಮಾಡುವಂತ ಪೂಜೆನೆ ಮಾಡಿದೆ, ಇವತ್ತೇನಷ್ಟು ವಿಶೇಷ ಅಂತ. ಆಗ ದೇವಿ ಹೇಳ್ತಾರೆ, ಇವತ್ತು ನೀನು ನನ್ನ ಪ್ರಭು ಕೃಷ್ಣನಿಗೆ ಆಗಲೇ ಅರ್ಪಿಸಿದ ಹೂವನ್ನ ನನಗರ್ಪಿಸಿದ್ಯಾ, ಅದಕ್ಕಾಗಿ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಸೊ ಈ ಬಹಿರಂಗ ಅಂದ್ರೆ ಚಂಡಿದಾಸರು ಇದನ್ನ ಕೇಳಿದ ತಕ್ಷಣ ಬಹಳ ಆನಂದಿತರಾಗ್ತಾರೆ. ನಂತರ ಅವರು ಕೃಷ್ಣನ ಮಹಾನ್ ಭಕ್ತರು ಕೂಡ ಆಗ್ತಾರೆ. ಕೃಷ್ಣ ಬಹಳ ಕಾವ್ಯಗಳನ್ನು ರಚಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ರಾಧಾ ಕೃಷ್ಣರ ಒಂದು ಕಂಬೈಂಡ್ ಅವತಾರ ಏನಿದೆ, ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷದ ಹಿಂದೆ ಮಾಯಾಪುರದಲ್ಲಿ ಜನ್ಮ ತಾಳಿದ್ರು. ಅವರು ಕೂಡ ಇವರು ಬರೆದಿರುವಂತಹ ಕಾವ್ಯಗಳನ್ನು ಆನಂದಿಸಿದ್ದಾರೆ. ಸೊ ಈ ಕಥೆಯು ದುರ್ಗೆಯನ್ನು ಮೆಚ್ಚಿಸಲು ಸುಲಭವಾದ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅವಳ ಪ್ರಭುವಿನ ಭಕ್ತಿ ನಾವು ಮಾಡಿದ್ರೆ ಆಟೋಮ್ಯಾಟಿಕಲಿ ದೇವಿ ಬಹಳ ಪ್ರಸನ್ನವಾಗ್ತಾಳೆ. ಇನ್ನೊಂದು ದೇವಿ ಹೇಗೆ ಭಕ್ತರೆಡೆ ಇರ್ತಾಳೆ ಅನ್ನೋದಕ್ಕೆ ಹರಿದಾಸ್ ಠಾಕೂರರ ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಾನು ಮುಂಚೆನೆ ಹೇಳ್ತಿದ್ದೆ, ಮಾಯಾದೇವಿ ಬಹಳ ಬಹಳ ಶಕ್ತಿಶಾಲಿ. ಅವಳಿಂದ ಎಂಥವರು ಕೂಡ ತಪ್ಪಿಸ್ಕೊಳಕ್ ಆಗಿಲ್ಲ. ಅವಳ ಒಂದು ಮಾಯಾಜಾಲದಿಂದ ನಾವು ವಿಶ್ವಾಮಿತ್ರರ ಒಂದು ಇದ್ರಲ್ಲೇ ನೋಡಿರ್ಬೋದು, ಮೇನಕ್ಕೆ ಬಂದ ತಕ್ಷಣ ವಿಶ್ವಾಮಿತ್ರರು ಕರ್ಗು ಹೋಗ್ತಾರೆ. ಆದ್ರೆ ಹರಿದಾಸ್ ಠಾಕೂರರು, ಯಾರು ಹರಿದಾಸ್ ಠಾಕೂರರು ಅಂದ್ರೆ ಬ್ರಹ್ಮದೇವರು. ಬ್ರಹ್ಮ ವಿಮೋಚನಾ ಲೀಲಾ ಆದಾಗ ಬ್ರಹ್ಮದೇವರಿಗೆ ಬಹಳ ದುಃಖ ಆಗುತ್ತೆ. ನಾನು ನನ್ನ ಪ್ರಭುವನ್ನ ಪರೀಕ್ಷಿಸಕ್ ಹೋದ್ನಾ, ಅಂದ್ರೆ ನಾನ್ ಕೃಷ್ಣ ಇವನೇನಾ ಅಂತ ಪರೀಕ್ಷಿಸಕ್ ಹೋದ್ಬಿಟ್ನಲ್ಲ ಅಂತ ಬಹಳ ದುಃಖ ಆಗುತ್ತೆ. ಕೃಷ್ಣ ಕ್ಷಮಿಸಿದ್ರು ಅವ್ರಿಗೆ ಅದು ಮನಸ್ಸಲ್ಲಿ ಉಳಿದ್ಬಿಡುತ್ತೆ. ಆಗ ಅವ್ರು ಬಂದು ಭಗವಂತನ್ ಕೇಳ್ಕೊತಾರೆ, ನಿನ್ನ ಮುಂದಿನ ಲೀಲೆಯಲ್ಲಿ ನನ್ನ ಒಂದು ಬಹಳ ಕೀಳು ಜಾತಿಯಲ್ಲಿ ಹುಟ್ಟಿಸು ಭಗವಂತ, ನನ್ನನ್ನು ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಆಗ್ಬೇಕು ಅಂತ. ಅದಕ್ಕೆ ಹರಿದಾಸ್ ಠಾಕೂರರು ಈ ಒಂದು ಮುಸ್ಲಿಂ ಒಂದು ಏನಿದೆ ರಿಲಿಜನ್ ಅಲ್ಲಿ ಹುಟ್ತಾರೆ ಹರಿದಾಸ್ ಠಾಕೂರರು. ಆದ್ರೆ ಅವರು ನಾಮಾಚಾರ್ಯರು ಅಂತ ಪ್ರಸಿದ್ಧರು. ಅಂದ್ರೆ ದಿನನಿತ್ಯ ಅವರು 3 ಲಕ್ಷ ನಾಮಗಳನ್ನು ಜಪಿಸ್ತಾ ಇದ್ರು. ಸೊ 1 ಲಕ್ಷ ಅವರು ಮನ್ಸಲ್ಲಿ, 1 ಲಕ್ಷ ಸ್ವಲ್ಪ ನಿಧಾನವಾಗಿ, 1 ಲಕ್ಷ ಜೋರಾಗಿ. ಅವರು ಬೇರೆ ಏನೂ ಇಲ್ಲ, ಬರೀ ನಾಮ ಜಪ, ನಾಮ ಸಂಕೀರ್ತನೆ, ಇಷ್ಟೇ ಹರಿದಾಸ್ ಠಾಕೂರರ ಒಂದು ಜೀವನ ಶೈಲಿ ಆಗಿರುತ್ತೆ. ಒಮ್ಮೆ ಮಾಯಾದೇವಿ ಪರೀಕ್ಷಿಸಕ್ಕೆ ಇಷ್ಟಪಡ್ತಾಳೆ. ಅವಳು ಹೇಳ್ತಾಳೆ, ನನ್ನ ಶಕ್ತಿಯಿಂದ ಯಾರು ಕೂಡ ಇದುವರೆಗೂ ಅಂದ್ರೆ ಯಾರು ಎಸ್ಕೇಪ್ ಆಗಕ್ಕಾಗಿಲ್ಲ. ಸೊ ಹಂಗಾಗಿ ಹರಿದಾಸ್ ಠಾಕೂರರು ಕೂಡ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಬಹಳ ಸೌಂದರ್ಯ ಒಂದು ಹೆಣ್ಣಾಗಿ ಬರ್ತಾರೆ. ಬಹಳ ಸೌಂದರ್ಯ, ಅವ್ರ ಸೌಂದರ್ಯ ನೋಡಿದ್ರೆ ಎಂಥವರಾದ್ರೂ ಮರುಗ್ ಹೋಗ್ಬಿಡ್ಬೇಕು. ಬಂದು ಹರಿದಾಸ್ ಠಾಕೂರ್ ಹತ್ರ ಬಹಳ ಸಿಹಿಯಾಗಿ ಮಾತಾಡಿ ತಮ್ಮ ಒಂದು ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಳ್ತಾರೆ. ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಗ್ಲಿ, ನಾನು ನಿನ್ನ ಇಚ್ಛೆ ಪೂರೈಸ್ತೀನಿ, ಆದ್ರೆ ನಾನು ಈ ದಿನನಿತ್ಯದ ನಂದು ಏನು ಒಂದು ನಾಮ ಜಪ ಇದೆ ಅದಿನ್ನೂ ಮುಗ್ದಿಲ್ಲ, ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರ ಪಾಡಿಗೆ ಹೋಗು ನಾಮ ಜಪ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ದಿನ ಕಳೆದು ಹೋಗುತ್ತೆ, ರಾತ್ರಿ ಆಗತ್ ಹಗ್ಲಾದಾಗ, ಅಯ್ಯೋ ಕ್ಷಮಿಸಿ, ನಂದಾಗ್ಲಿಲ್ಲ, ಇವತ್ತು ನೋಡೋಣ. ಮತ್ತೆ 2ನೇ ದಿನ ಬರ್ತಾಳೆ ದೇವಿ. ಬಂದಾಗ ಅವ್ರು ಅದೇ ಹೇಳ್ತಾರೆ, ಮತ್ತೆ ನಂದು ಇನ್ನೂ ನಾಮಜಪ ಆಗಿಲ್ಲ, ಸೊ ನಾಮಜಪ ಆದ್ಮೇಲೆ ನಾನು ನಿಮ್ಮೊಡನೆ ಮಾತಾಡ್ತೀನಿ ಅಂತ. ಸೊ 2ನೇ ದಿನನೂ ಆಗಲ್ಲ. 3ನೇ ದಿನ ಬಂದಾಗ ಏನಾಗುತ್ತೆ, ಹರಿದಾಸ್ ಠಾಕೂರರ ನಾಮಜಪ ಕೇಳಿ ದೇವಿ ದುರ್ಗಾದೇವಿ ಕೂಡ ನಾಮಜಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಹರಿದಾಸ್ ಠಾಕೂರರ ಮನಸ್ಸು ಚಂಚಲವಾಗಿರುತ್ತೆ, ಬಹಳ ಸುಲಭವಾಗಿ ಅವ್ರನ್ನ ಮಾಡ್ಬೋದು ಅಂತ ಅನ್ಕೊಂಡಿದ್ದಲ್ಲ, ಕೃಷ್ಣನ ಪವಿತ್ರ ನಾಮಗಳನ್ನು ಜಪಿಸಿ ನನಗೂ ಜಪಿಸಲು ಪ್ರಾರಂಭ ಮಾಡಿಸಿದ್ರು ಅಂತ ಹೇಳ್ತಾರೆ. ಸೊ ಕೃಷ್ಣ ಭಕ್ತಿ ದೃಢವಾಗಿದ್ರೆ ಮಾಯಾದೇವಿ ಕೂಡ ಯಾವ ತೊಂದರೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹರಿನಾಮದ ಒಂದು ಮಹಾತ್ಮೆಯಲ್ಲಿ. ಇನ್ನೊಂದು ಬಂದು ಜಡಭರತ.
ಜಡಭರತ ಯಾರು ಅಂದ್ರೆ ಭರತ ಮಹಾರಾಜ. ನಾವು ನಮ್ಮ ಒಂದ್ ಕಾಲದಲ್ಲಿ ನಾವು ಇಡೀ ಭೂಮಂಡಲವನ್ನ ಭರತ ವರ್ಷ ಅಂತಿದ್ವಿ. ಬರೀ ಭಾರತ ದೇಶನಲ್ಲ, ಯಾಕೆಂದ್ರೆ ಭರತ ಮಹಾರಾಜ ಇಡೀ ಭೂಮಂಡಲವನ್ನು ಆಳ್ತಾ ಇದ್ರು. ಸೊ ಇವರು ಮಹಾಭಕ್ತರು. ಸಮಯ ಬಂದಾಗ ಅವರು ಆ ರಾಜ್ಯವನ್ನೆಲ್ಲ ಕೊಟ್ಟು ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅವ್ರು ಇರುವಂತ ಒಂದು ವನದಲ್ಲಿ ಎಲ್ಲಿ ಅವರು ಭಗವದ್ ಭಕ್ತಿ ಮಾಡ್ತಾ ಇರ್ತಾರೆ, ಅಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಜಿಂಕೆಯ ಮರಿ ಆ, ಗಾಯಗೊಂಡು ಬಂದಿರುತ್ತೆ. ಇವರು ಅದನ್ನ ಪೋಷಿಸ್ತಾರೆ. ಅದಕ್ಕೆ ಆಹಾರ ಕೊಟ್ಟು ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಏನಾಗುತ್ತೆ, ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಅದ್ರ ಮೇಲೆ. ಹ್ಮ್ ಬಹಳ ಪ್ರೀತಿಯಿಂದ ಆದರಿಸ್ತಾರೆ. ಬಹಳ ಪ್ರೀತಿಯಿಂದ ಅದ್ರ ಮೇಲೆ ಸದಾ ಅದ್ರ ಧ್ಯಾನದಲ್ಲೇ ಇದ್ದು ಬಿಡ್ತಾರೆ. ಸೊ ಅವರ ಒಂದು ಶರೀರ ಬಿಡೋ ಸಮಯದಲ್ಲಿ ಕೂಡ ಅವರು ಆ ಜಿಂಕೆಯ ಬಗ್ಗೆ ಯೋಚನೆ ಮಾಡಿ ಶರೀರ ಬಿಡ್ತಾರೆ. ನಾವೆಲ್ಲ ಕೇಳಿರ್ತೀವಿ, ಎಸ್ಪೆಷಲಿ ಶರೀರ ಬಿಡೋದು ನಮ್ದು ಒಂದು ಫೈನಲ್ ಎಕ್ಸಾಮ್ ಇದ್ದಂಗೆ. ಆ ಟೈಮಲ್ಲಿ ನಾವ್ ಏನ್ ಯೋಚನೆ ಮಾಡ್ತೀವಿ ಅದೇ ಒಂದು ಶರೀರ ನಮಗ್ ಸಿಗುತ್ತೆ ಅಂತ. ಹಾಗಾಗಿ ನಮ್ಮ ಮರಣದ ಸಮಯದಲ್ಲಿ ಅಷ್ಟು ಸುಲಭವಾಗಿ ಕೃಷ್ಣನಾಮ ಬರಲ್ಲ. ಫೈನಲ್ ಎಕ್ಸಾಮ್ ಅಲ್ಲಿ ನಾವು ಬರಿಬೇಕಂದ್ರೆ ಪೂರ್ತಿ ಪ್ರಾಕ್ಟೀಸ್ ಮಾಡಿ ಎಷ್ಟೊಂದು ಟೆಸ್ಟ್ಗಳೆಲ್ಲ ಕೊಟ್ಟ ಮೇಲೆ ಕೃಷ್ಣನ ನಾಮ ತಗೊಳಕ್ ಆಗೋದು ಅಲ್ವಾ. ಸೊ ಅದೇ ತರ ನಾವು ಏನ್ ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸನ್ನ ಯಾವ್ದ್ರ ಬಗ್ಗೆ ನಾವು ತಯಾರಿ ಮಾಡ್ತೀವಿ, ಅದೇ ನಮ್ಮ ಸಾವಿನ ಟೈಮಲ್ಲಿ ಬರುತ್ತೆ. ಬಟ್ ಅದ್ರಲ್ಲೂ ಕೃಷ್ಣ ಮಹಾಕೃಪಾಳು. ಅವನೇನ್ ಹೇಳ್ತಾನೆ, ಅಕಸ್ಮಾತ್ ನಿನ್ನ ಸಾವಿನ ಸಮಯದಲ್ಲಿ ನಿನಗೆ ನನ್ನನ್ನು ಸ್ಮರಿಸಲು ಆಗದೆ ಇದ್ರೆ ನಾನ್ ನಿನ್ನನ್ನು ನೆನೆಸ್ಕೊಳ್ತೀನಿ ಅಂತ ಹೇಳ್ತಾನೆ. ಇಷ್ಟು ದಯಾಳು ನಮ್ಮ ಪರಮಾತ್ಮ. ಸೊ ಏನಾಗುತ್ತೆ, ವಾಪಸ್ ಇದಕ್ಕೆ ಬಂದಾಗ ಭರತ ಮಹಾರಾಜ್ ಅವರ ಸಾವಿನ ಸಮಯದಲ್ಲಿ ಅವರು ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅವರ ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಆದ್ರೆ ದೇವರ ಕೃಪೆ ನೋಡಿ, ಕೃಷ್ಣ ತನ್ನ ಭಕ್ತರನ್ನು ಯಾವತ್ತೂ ಮರೆಯಲ್ಲ ಅನ್ನೋದಕ್ಕೆ ಅವರ ಹಿಂದಿನ ಜನ್ಮದ ಎಲ್ಲಾ ನೆನಪುಗಳನ್ನು ಕೊಟ್ಟಿರ್ತಾನೆ ಕೃಷ್ಣ. ಹಾಗಾಗಿ ಅವ್ರಿಗೆ ಸಂಪೂರ್ಣ ಜ್ಞಾಪಕ ಇರುತ್ತೆ, ಅವರು ಭಕ್ತರಾಗಿದ್ರು, ಅವರ ಜೀವನದ ಉದ್ದೇಶ ಕೃಷ್ಣನ ಆರಾಧನೆ ಮಾಡೋದು. ಸೊ ಹೀಗೆ ಅವರು ತಮ್ಮ ಶರೀರವನ್ನು ಬಿಡ್ಲಿಕ್ಕೆ ಕಾದು ಆ ಶರೀರ ಮುಗಿಸಿ 3ನೇ ಜನ್ಮದಲ್ಲಿ ಅವರು ಜಡ ಭರತರಾಗಿ ಹುಟ್ಟುತ್ತಾರೆ. ಜಡ ಅಂದ್ರೆ ನಮ್ಗೆ ಗೊತ್ತು, ಕನ್ನಡದಲ್ಲಿ ಬಹಳ ಲೇಜಿ ಆಗಿ ಒಂದು ಅಲಸಿ ಮನುಷ್ಯ. ಸೊ ಅವ್ರು ಯಾಕೆ ಹಂಗಿರ್ತಾರೆ ಅಂದ್ರೆ, ಜನ ನನ್ನಿಂದ ದೂರ ಇರಲಿ, ಯಾವ್ದೇ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ ಅವ್ರಿಗೆ ಬಹಳ ಭಯ ಇರುತ್ತೆ. ಸೊ ಈ ಒಮ್ಮೆ ಏನಾಗುತ್ತೆ, ಈ ಭಾಗವತದಲ್ಲಿ ನಾವು ಇದು ಕೇಳಿರ್ಬೋದು, 5ನೇ ಸ್ಕಂದದಲ್ಲಿ ಬರುತ್ತೆ. ಒಂದಷ್ಟು ಜನ ಕಳ್ಳರು ಈ ಜಡಭರತನ ನೋಡ್ಬಿಟ್ಟು ಇವರಿಗೇನೋ ಅಷ್ಟು ಬುದ್ಧಿ ಇಲ್ಲದೆ ಇರೋರು ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಅವರು ಕಾಳಿಗೆ ಬಲಿ ಕೊಡ್ಲಿಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ, ಕಾಳಿದೇವಿಗೆ. ಸೊ ಅವ್ರು ಇನ್ನೇನು ಬಲಿ ಕೊಡ್ಲಿಕ್ಕೆ ಪ್ರಯತ್ನಿಸಿದಾಗ ಕಾಳಿದೇವಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ನನ್ನ ಪ್ರಭುವಿನ ಭಕ್ತನಿಗೆ ತೊಂದರೆ ಕೊಡ್ತಿದಾರಲ್ಲ ಅಂತ ಏನ್ ಮಾಡ್ತಾಳೆ, ಆ ದರೋಡೆಕೋರನನ್ನ ಅವಳು ಸ್ವಯಂ ಪ್ರಕಟವಾಗಿ ಅವರೆಲ್ಲರನ್ನು ಅವಳು ನಾಶ ಮಾಡ್ಬಿಡ್ತಾಳೆ. ಸೊ ಇದರಲ್ಲಿ ನಮ್ಗೆ ತಿಳ್ಕೊಬಹುದು, ತನ್ನ ಆರಾಧ್ಯ ದೈವರ ಭಕ್ತರನ್ನ ಅವಳು ಕಾಪಾಡ್ತಾಳೆ. ತನ್ನ ಭಕ್ತರು ಅಂತ ಯಾರು ಅನ್ಕೊಂಡಿದ್ದಾರೆ ಅವ್ರನ್ನ ಕೂಡ ನಾಶ ಮಾಡ್ಬಿಡ್ತಾಳೆ, ಅಕಸ್ಮಾತ್ ಭಕ್ತರಿಗೆ ಏನಾದ್ರು ತೊಂದರೆ ಆದ್ರೆ. ಸೊ ಇದು ನಾವ್ ಈ ಕಥೆಯಲ್ಲಿ ತಿಳ್ಕೊಬಹುದು. ಸೊ ನಾನು ನಿಮ್ಗೆ ಹೇಳ್ತಿದ್ದಂಗೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ದುರ್ಗಾದೇವಿ, ನಾನು ಹೇಳ್ದಂಗೆ ಪಾರ್ವತಿಯ ಒಂದು ವಿಸ್ತರಣೆ. ಸೊ ಅವಳು ಒಂದ್ಸತಿ ಈಶ್ವರನ ಕೇಳ್ತಾ ಇರ್ತಾಳೆ, ಯಾವ ಆರಾಧನೆ ಬಹಳ ಶ್ರೇಷ್ಠವಾದದ್ದು ಅಂತ. ಸೊ ಅದರಲ್ಲಿ ಶಿವ ಹೇಳ್ತಾರೆ, ವಿಷ್ಣುವಿನ ಆರಾಧನೆ ಬಹಳ ಶ್ರೇಷ್ಠವಾದದ್ದು, ಅದರಲ್ಲೂ ವಿಷ್ಣು ಭಕ್ತರ ಆರಾಧನೆ ಇನ್ನೂ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ತಾಯಿ ಪಾರ್ವತಿ ಹೀಗೆ ಒಮ್ಮೆ ಕೈಲಾಸದಲ್ಲಿ ನೋಡ್ತಾರೆ, ಈಶ್ವರ ಬಹಳ ಒಂದು ಭಾವೋದ್ವೇಗವಾಗಿ ಗೌರಾಂಗ ಮಹಾಪ್ರಭುವಿನ ಒಂದು ಹೆಸರು ಜಪ ಮಾಡಿ ನೃತ್ಯ ಮಾಡ್ತಾ ಇರ್ತಾರೆ. ಆಗ ಕೇಳ್ತಾರೆ, ನೀವ್ ಏನ್ ಮಾಡ್ತಿದ್ದೀರಾ, ಯಾರ ನಾಮ ತಗೊಳ್ತಿದ್ದೀರಾ ಅಂತ. ಅವಾಗ ಹೇಳ್ತಾರೆ, ರಾಧಾಕೃಷ್ಣರ ಈ ಒಂದು ಅವತಾರ ಶ್ರೀ ಚೈತನ್ಯ ಮಹಾಪ್ರಭುಗಳು ಭೂಲೋಕದಲ್ಲಿ ಅವತರಿಸ್ತಾ ಇದ್ದಾರೆ, ಅವರು ಅಲ್ಲಿ ಹೋಗ್ತಿರೋದೇ ಹರಿನಾಮ ಕೊಡ್ಲಿಕ್ಕೆ, ಎಲ್ಲರಿಗೂ ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ. ಸೊ ಆಗ ಪಾರ್ವತಿ ದೇವಿಗೆ ಆಸೆ ಹುಟ್ಟತ್ತೆ, ನಾನು ಕೂಡ ಮಹಾಪ್ರಭುಗಳನ್ನ ನೋಡ್ಬೇಕು, ದರ್ಶನ ಮಾಡ್ಬೇಕು ಅಂತ. ಅವರು ಬಹಳ ದೀರ್ಘವಾಗಿ ತಪಸ್ಸೆಲ್ಲ ಮಾಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಅವ್ರ ಮುಂದೆ ಬಂದು ದರ್ಶನ ಕೊಡ್ತಾರೆ. ಆ ಒಂದು ರೂಪ ನೋಡಿ ಆನಂದಿತವಾಗಿ ಅವ್ರು ಏನ್ ಮಾಡ್ತಾರೆ, ಮಹಾಪ್ರಭುಗಳ ಒಂದು ಚರಣದ ಧೂಳೇನಿದೆ ಅದನ್ನ ತಗೊಂಡು ಸೀಮಂತ ಅಂದ್ರೆ ಇಲ್ಲಿ ನಾವು ಬೈತಲೆ ತೆಗಿತೀವಲ್ಲ ಮಧ್ಯದಲ್ಲಿ, ಅಲ್ಲಿ ಅವರು ಪಾದದ ಧೂಳನ್ನ ಇಟ್ಕೊಳ್ತಾರೆ. ಅದಕ್ಕೆ ಅವ್ರನ್ನ ಸಿಮಂತಿನಿ ದೇವಿ ಅಂತ ಹೇಳ್ತೀವಿ. ಆಕ್ಚುಲಿ ಇದು ನವದ್ವೀಪದಲ್ಲಿ ಒಂದು ದ್ವೀಪ ಕೂಡ, ಸಿಮಂತಿನಿ ದ್ವೀಪ ಅಂತ. ಆಗ ದೇವಿ ಕೇಳ್ತಾರಂತೆ, ಪ್ರಭು ನನಗೆ ಎಷ್ಟು ಕಷ್ಟವಾದ ಕೆಲಸ ಕೊಟ್ಟಿದ್ದೀರಾ, ನಿಮ್ಮ ಜೀವಾತ್ಮಗಳನ್ನೆಲ್ಲ ನಿಮ್ಮಿಂದ ದೂರ ಮಾಡುವಂತಹ ಬಹಳ ಕಷ್ಟವಾದ ಕೆಲಸ ಕೊಟ್ಟಿದ್ದೀರಾ ಅಂತ. ಆಗ ಮಹಾಪ್ರಭುಗಳು ಆಶೀರ್ವಾದ ಮಾಡ್ತಾರಂತೆ, ನೀನು ನನ್ನ ಶಕ್ತಿ ರೂಪವಾಗಿದ್ಯಾ, ನನ್ನ ಲೀಲೆಗಳು ನಿನ್ನ ಮೂಲಕ ಈ ಲೋಕದಲ್ಲಿ ಪ್ರದರ್ಶಿಸಲ್ಪಡುತ್ತವೆ.
ಸೊ ಮಾಯಾಪುರದಲ್ಲಿ ನೀನು ಇದ್ದು ನನಗೆ ಸಹಕಾರ ನೀಡು ಅಂತ. ಹಾಗಾಗಿ ಆಕ್ಚುಲಿ ಇದನ್ನ ಹೆಂಗ್ ಹೋಲಿಸ್ತಾರೆ ಅಂದ್ರೆ, ನಾನು ನಿನ್ನೆ ಒಂದು ಮೊಗಲೀಲ ಪ್ರಭುದು ಒಂದು ಕ್ಲಾಸ್ ಕೇಳ್ತಿದ್ದೆ, ಅದ್ರಲ್ಲಿ ಹೇಳ್ತಾರೆ ಆ ಆಹ್ಲಾದಿನಿ ಶಕ್ತಿ ಆಬ್ವಿಯಸ್ಲಿ ದೇವರು ಶ್ರೀಮತಿ ರಾಧಾರಾಣಿ, ಆ ಆಮ್, ನಮ್ಮ ಇದು ಮಾಯಾದೇವಿ ಏನಂದ್ರೆ, ಅವರು ಈಗ ಮನೆಯಲ್ಲಿ ಯಾರಾದ್ರು ಸೇವಕಿ ಇದ್ರೆ ಅವರು ಪ್ರಭುಗಳ ಮುಂದೆ ಬರಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ. ಯೂಶಲಿ ಮನೆ ಮಾಲೀಕ ಇದ್ರೆ ಅವ್ರ ಮುಂದೆ ಬರ್ಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಅದೇ ತರ ಅಂತೆ ದೇವಿ ಆಮ್, ಪ್ರಭುವಿನ ಮುಂದೆ ಅಷ್ಟು ಬೇಗ ಬಂದು ಆಮ್, ತನ್ನನ್ನು ತಾನು ತೋರಿಸ್ಕೊಳಲ್ಲ. ಬಟ್ ಅವಳ ಒಂದು ಸೇವೆಯ ಮುಖಾಂತರ ಅವಳು ಪ್ರಭುವನ್ನು ಸದಾ ಸಂತೋಷ ಪಡಿಸ್ತಾಳೆ. ಸೊ ಈಗ ಆಂತರಿಕ ಮತ್ತು ಬಾಹ್ಯ ಶಕ್ತಿಯ ಒಂದು ಡಿಫ್ರೆನ್ಸ್ ನೋಡ್ಬೇಕಾದ್ರೆ, ನಾವ್ ಹೇಳ್ದಂಗೆ ದುರ್ಗಾದೇವಿ ಭಗವಂತನ ಬಾಹ್ಯ ಶಕ್ತಿ. ಸೊ ಜಗತ್ತಿನ ಬದ್ಧಾತ್ಮಗಳು ನಾವೆಲ್ಲ. ಏನಾಗತ್ತೆ, ಇಲ್ಲಿ ಭೌತಿಕ ಲೋಕಕ್ಕೆ ಬರ್ತಿದ್ದಂಗೆ ಅಜ್ಞಾನ ತುಂಬ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಶುದ್ಧಾತ್ಮರು, ಆದ್ರೆ ಬಂದಿಲ್ಲಿ ಬದ್ಧಾತ್ಮರಾಗೋಗ್ಬಿಡ್ತೀವಿ. ಸೊ ಯೋಗಮಾಯ ರೂಪದಲ್ಲಿ ಅವಳು ನಮ್ಮನ್ನ ದೇವರಿಗೆ ಹತ್ರ ತಗೊಂಡು ಹೋಗ್ತಾಳೆ, ಮಹಾಮಾಯ ರೂಪದಲ್ಲಿ ಅವಳು ನಮ್ಮನ್ನ ದೇವರಿಂದ ದೂರ ಇರಿಸ್ತಾಳೆ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಕೃಷ್ಣ ಅಂದ್ರೆ ಕೃಷ್ಣನ ಒಂದು ಆರಾಧನೆ ನಾವು ಶುರು ಮಾಡಿದ ತಕ್ಷಣ ಈ ಕೃಷ್ಣ ಪ್ರಕಾಶಕ್ಕೆ ಕಂಪೇರ್ ಮಾಡಿದ್ದಾರೆ, ಹಾಗೂ ದುರ್ಗಾದೇವಿ ಅಥವಾ ಮಾಯಾದೇವಿಯನ್ನ ಕತ್ತಲಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಸೂರ್ಯ ಸಮ ಮಾಯಾಹಾಯ ಅಂಧಕಾರ ಯಾಹ ಕೃಷ್ಣ ತಾಹ ನಾಹಿ ಮಾಯಾರ ಅಧಿಕಾರ. ಅಂದ್ರೆ ಕೃಷ್ಣ ಸೂರ್ಯನಂತೆ ಮತ್ತು ಮಾಯ ಕತ್ತಲಂತೆ, ಕೃಷ್ಣ ಇರುವಲ್ಲಿ ಕತ್ತಲೆ ಇರಲು ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಕೃಷ್ಣ ಭಕ್ತಿ ಬಹಳ ಶ್ರೇಷ್ಠವಾದುದು. ನಾನು ನಿಮ್ಗಾಗ್ಲೇ ಹೇಳ್ದಂಗೆ ಪದ್ಮಪುರಾಣದಲ್ಲಿ ಪಾರ್ವತಿಗೆ ಶಿವ ಹೇಳ್ತಾ ಇರ್ತಾರೆ, ಪೂಜೆ ಯಾರ ಪೂಜೆ ಬಹಳ ಶ್ರೇಷ್ಠ ಅಂತ ಕೇಳಿದಾಗ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಅಂದ್ರೆ ಎಲ್ಲಾ ವಿಧವಾದ ಪೂಜೆಗಳಲ್ಲಿ ಭಗವಾನ್ ವಿಷ್ಣುವಿನ ಪೂಜೆ ಬಹಳ ಶ್ರೇಷ್ಠವಾದದ್ದು, ಅವನ ಭಕ್ತರ ಪೂಜೆ ಇನ್ನೂ ಶ್ರೇಷ್ಠವಾದದ್ದು ಅಂತ. ಹಾಗಿದ್ರೆ ನಮ್ಮ ಒಂದು ಪ್ರಾರ್ಥನೆ ಏನಿರ್ಬೇಕು ದೇವಿ ಕಡೆ ಅಂದ್ರೆ, ಲೌಕಿಕ ಸುಖ ಕೇಳೋದಲ್ಲ, ತಾಯಿ ದಯವಿಟ್ಟು ನನಗೆ ಕೃಷ್ಣ ಭಕ್ತಿಯನ್ನು ದಯಪಾಲಿಸು ಅಂತ ನಾವು ಬೇಡ್ಕೋಬೇಕು. ದೇವಿ ಪ್ರಭುವಿನ ಶಕ್ತಿ ಯಾವುದೇ ದೇವತೆಗಳ ಒಂದು ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಪ್ರಾರ್ಥನೆ ಇದಿರಬೇಕು, ನನ್ನನ್ನು ನಿನ್ನ ಭಗವಂತನಾದ ಶ್ರೀಕೃಷ್ಣನಿಗೆ ಇನ್ನೂ ಹತ್ತಿರ ಮಾಡು ಅಂತ. ಯಾಕೆಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಭರವಸೆ ನೀಡ್ತಾನೆ, ದೈವೀಹಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಂ ಏವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಅಂದ್ರೆ ನನ್ನ ಈ ದೈವಿಕ ಶಕ್ತಿ, ಕೃಷ್ಣನೇ ಹೇಳ್ತಾ ಇದ್ದಾನೆ, ಈ ದೈವಿಕ ಶಕ್ತಿ ಏನಿದೆ ಇದನ್ನು ಜಯಿಸುವುದು ಬಹಳ ಕಷ್ಟ, ಆದ್ರೆ ನನಗೆ ಶರಣಾದರೆ ಅದನ್ನು ಸುಲಭವಾಗಿ ದಾಟಬಹುದು. ಸೊ ನಾವ್ ಈ ನವರಾತ್ರಿ ಪೂಜೆಯಲ್ಲಿ ಏನು ಇದ್ ಮಾಡ್ತೀವಿ, ಬರೀ ಅಂದ್ರೆ ಈಗಿನ ಒಂದು ಟ್ರೆಂಡ್ ಏನಿದೆ, ದರ್ಗಾ ಡ್ಯಾನ್ಸ್ ಮಾಡೋದು, ಒಂದಷ್ಟು ಸ್ವೀಟ್ಸ್ ಕೊಳ್ಳೋದು, ಹಾಲಿಡೇಸ್ ಅಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋದು, ಇದೆಲ್ಲ ಇರುತ್ತೆ. ಬಟ್ ಶ್ರೇಷ್ಠವಾದುದೇನು, ನಾವು ದುರ್ಗೆ ದೇವಿಯನ್ನು ಹೇಗೆ ನಾವು ಸಂತೋಷ ಪಡಿಸಬಹುದು ಅಂತ ಅಂದ್ರೆ ಅವಳ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅವಳ ಮನಸ್ಥಿತಿ ಏನು, ತನ್ನ ಪ್ರಭುವನ್ನ ಯಾರು ಆರಾಧಿಸ್ತಾರೆ, ಪೂಜಿಸ್ತಾರೆ, ಆನಂದಿಸ್ತಾರೆ, ಅದರಿಂದ ತಾನು ಆನಂದ ಪಡಿತಾಳೆ ಹಾಗೂ ನಮ್ಮನ್ನು ರಕ್ಷಿಸ್ತಾಳೆ. ಸೊ ಇದು ನಮ್ಮ ಈ ನವರಾತ್ರಿ, ಎಸ್ಪೆಷಲಿ ಇವತ್ತು ದುರ್ಗಾಷ್ಟಮಿಯ ದಿನ, ಈ ಒಂದು ನಮ್ಮ ಪ್ರಾರ್ಥನೆಯಲ್ಲಿ ದುರ್ಗಾದೇವಿಯಲ್ಲಿ ನಾನು ಎಲ್ಲರಿಗೂ ಬೇಡ್ಕೊಳ್ತೀನಿ, ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಜೀವನವನ್ನು ಅಳವಡಿಸ್ಕೊಳ್ಳೋಣ. ಈ ಒಂದು ಮನುಷ್ಯ ಜನ್ಮ ಏನಿದೆ ಬಹಳ ಬಹಳ ಶ್ರೇಷ್ಠವಾದದ್ದು. ಬಹಳ 84 ಕೋಟಿ ಜೀವರಾಶಿಗಳನ್ನ ಮುಗಿಸಿ ನಾವು ಮನುಷ್ಯ ಜನ್ಮವನ್ನು ಪಡೆದಿರ್ತೀವಿ. ಆದಷ್ಟು ಇದನ್ನ ದೇವರ ಸೇವೆಯಲ್ಲಿ ಬಳಸ್ಕೊಳ್ಳೋಣ. ಕೆಲವರೆಲ್ಲ ಹೇಳ್ತಾರೆ, ಒಂದೇ ಜೀವನ, ನಾವು ಸುಖ ಅನುಭವಿಸ್ಬೇಕು, ಮತ್ತೆ ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ, ಬಹಳ ಸುಖಗಳನ್ನ ಅನುಭವಿಸ್ಬಿಟ್ಟಿದ್ವಿ. ಸುಖ ಅಂತ ಅನ್ಕೊಂಡು ನಾನು ಹೇಳ್ದಂಗೆ ಒಂದು ಇಲ್ಯೂಷನ್ ಏನಿದೆ ಅದರ ಹಿಂದೆ ಹೋಗಿದೀವಿ. ಸೊ ಬಹಳ ಜನ್ಮಗಳಲ್ಲಿ ಏನೇನೋ ಮಾಡಿದೀವಿ. ಈ ಜನ್ಮ ಮಾತಾಜಿ ಎಲ್ಲರ ಕೃಪೆಯಿಂದ ಒಳ್ಳೆ ಅಸೋಸಿಯೇಷನ್ ಸಿಕ್ಕಿದೆ. ಸೊ ನಾವು ದೇವಿಯಲ್ಲೂ ಇದೇ ಬೇಡ್ಕೊಳ್ಳೋಣ, ನಮ್ಮನ್ನು ಆದಷ್ಟು ಪ್ರಭು ಶ್ರೀಕೃಷ್ಣನಿಗೆ ಹತ್ತಿರವಾಗಿ ಕರ್ಕೊಂಡು ಹೋಗುವಂತ ಹೇಳ್ತಾ, ದಯವಿಟ್ಟು ಸ್ವಲ್ಪ ಕನ್ನಡ ಸ್ಟ್ರಗಲ್ ಮಾಡ್ತಿದ್ದೆ, ದಯವಿಟ್ಟು ಎಲ್ಲ ಕ್ಷಮಿಸಿ. ತುಂಬಾ ಪೇಷನ್ಸ್ ಇಂದ ಕೇಳಿದ್ದೀರಾ ಎಲ್ಲರೂ. ಬಹಳ ಬಹಳ ಧನ್ಯವಾದಗಳು. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿರುವಂತಹ ನನ್ನ ಫ್ರೆಂಡ್ ವೀಣಾ, ಲಾಸ್ಟ್ ಟೈಮು ಕೂಡ ಅವಳು ಆಕ್ಚುಲಿ ನನಗೆ
ಆ, ಅಷ್ಟಸಖಿಯರ ಬಗ್ಗೆ ಮಾತಾಡಕ್ಕೆ ಅವಳೇ ನಂಗೆ ಈ ಟಾಪಿಕ್ ಕೂಡ ಕೊಟ್ಟಿದ್ದು. ಸೊ ವೀಣಾ, ಥ್ಯಾಂಕ್ ಯು ಸೋ ಮಚ್. ಮಾತಾಜಿ, ನಂಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ಇಂದಿನ ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಾ. ತುಂಬಾ ಸರಳವಾಗಿ ನಮ್ಗೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಾ. ನಾವು ಅನೇಕ ವಿಷಯಗಳನ್ನ ಮುಂಚೆ ತಿಳ್ಕೊಂಡಿರೋದು ಇವತ್ತು ಮೆಲ್ಕ್ ಹಾಕಿದ್ವಿ, ಮತ್ತೆ ಹೊಸ ವಿಚಾರಗಳನ್ನ ಸಹ ನಾವು ನಿಮ್ಮಿಂದ ತಿಳ್ಕೊಂಡ್ವಿ ಮಾತಾಜಿ. ನಾವ್ ಇರೋದೇ ಆ ತಾಯಿ ದುರ್ಗಾದೇವಿಯ ಕೋಟೆಯಲ್ಲಿರೋದ್ರಿಂದ ನಾವ್ ಆಕೆಯನ್ನೇ ಪ್ರಾರ್ಥನೆ ಮಾಡ್ಕೋಬೇಕು, ಕೃಷ್ಣನ್ ಬಳಿ ನಮ್ಮನ್ನ ಕರ್ಕೊಂಡು ಹೋಗು ಅಂತ. ಆಕೆ ಮಹಿಮೆಯನ್ನ ಇವತ್ತು ಆಕೆಯ ಒಂದು ವಿಶೇಷವಾದ ದಿನದಂದು ನಮಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಾವು ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ನಾವು ನಮ್ಮ ಟೀಮ್ ಇಂದ ನಿಮಗೆ ಸಲ್ಲಿಸ್ತಾ ಇದ್ದೀವಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಟಾಲರೇಟ್ ಮಾಡಿದ್ದಕ್ಕೆ ಸಾರಿ ಮಾತಾಜಿ, ನಾನು ಸ್ವಲ್ಪ ವರ್ಡ್ ಸ್ಟ್ರಗಲ್ ಮಾಡ್ತಿದ್ದೆ. ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಮ್ಗೇನ ಅನ್ನಿಸ್ಲಿಲ್ಲ, ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಈಗ ಯಾರಿಗಾದ್ರೂ ಮಾತಾಜಿ ಅವರ ಇಂದಿನ ಪ್ರವಚನದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಮಾತಾಜಿ ಅವ್ರನ್ನ ಕೇಳ್ಬೋದು. ಹರೇ ಕೃಷ್ಣ. ಆದಿಗೋಪಿ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ನಾನು ಪೂರ್ತಿ ಕ್ಲಾಸ್ ಕೇಳಿಸ್ಕೊಂಡಿಲ್ಲ, ಐ ಆಮ್ ವೆರಿ ಸಾರಿ. ಸ್ವಲ್ಪ ತುಂಬಾ ಬ್ಯುಸಿ ಆಗ್ಬಿಟ್ಟೆ, ಬಟ್ ನಾನು ರೆಕಾರ್ಡಿಂಗ್ ಖಂಡಿತ ಕೇಳಿಸ್ಕೊತೀನಿ. ಬಟ್ ಯಾವಾಗ್ಲೂ ನಾವು ಸೇವೆ ಕೇಳಿದ್ರೆ ಯಾವಾಗ್ಲೂ ಇಲ್ಲ ಅಂತ ಹೇಳೋದಿಲ್ಲ ಮಾತಾಜಿ. ಥ್ರೂ ವೀಣಾ ಅವರಿಂದ ನಾನು ಫೋನ್ ಮಾಡಿಸ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನೀವು ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ಕೊಂಡು ನಮ್ಗೆ ಟೈಮ್ ಕೊಡ್ತಿದ್ದೀರಾ ಗೋಪಿ ಸೇನೆಗೆ. ನಿಮ್ಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಗುರು ಮಹಾರಾಜ್ರಿಗೆ ಒಂದ್ ಸೇವೆ ಮಾಡಕ್ಕೆ ನೀವು, ಯಾಕೆಂದ್ರೆ ಪ್ರೀಚಿಂಗ್ ಇಸ್ ಮೈ ಗುರು ಮಹಾರಾಜ್ ಲೈಫ್ ಅಂಡ್ ಸೋಲ್. ಸೊ ನೀವ್ ನನಗೆ ಅದಕ್ಕೊಂದು ಅವಕಾಶ ಮಾಡ್ಕೊಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಗುರು ಗೌರಂಗ ಸ್ಮರಿಸಿ ಮಾತಾಜಿ. ಯಾವಾಗ್ಲೂ ಇನ್ನೂ ತುಂಬಾ ನಿಮ್ಗೆ ಸಿಗ್ಲಿ, ತುಂಬಾ ನಮ್ಗೆ ನಿಮ್ಮಿಂದ ಸೇವೆನೂ ಸಿಗ್ಲಿ. ಥ್ಯಾಂಕ್ ಯು ಮಾತಾಜಿ. ಖಂಡಿತ. ಮಾತಾಜಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ನಾವ್ ಯಾವ ಟಾಪಿಕ್ ಕೊಟ್ರು ಅದು ನನ್ಗೆ ಪಕ್ಕ ಗೊತ್ತು. ಯಾಕಂದ್ರೆ ಅಷ್ಟೊತ್ತಿಗೆ ಕರೆಕ್ಟ್ ಪೂರ್ತಿ ಕೇಳಿಸ್ಕೊಂಡಿದ್ದಲ್ಲ, ಅವಾಗ್ಲೇ ನಾನು ವೀಣಾ ಮಾತಾಡ್ಕೊಂಡಿದ್ದೆ. ನೋ ವಿಲ್ ಗಿವ್ ದಿಸ್ ಟಾಪಿಕ್ ಟು ನಿಮ್ಗೆ, ಅಂಬಿಕಾ ಅವ್ರಿಗೆ ಕೊಡೋಣ, ಆದಿಗೋಪಿ ಮಾತಾಜಿಗೆ ಕೊಡೋಣ ಅಂತ. ಮಾತಾಜಿ, ಗುರು ಮಹಾರಾಜ್ ಮರ್ಸಿ. ಗುರು ಮಹಾರಾಜ್ ಏನ್ ಮಾತಾಡಿಸ್ತಾರೋ ಅದನ್ನ ನಾನು ಮಾತಾಡ್ತೀನಿ ಮಾತಾಜಿ. ದಟ್ ಇಸ್ ಆಲ್ ಗ್ಲೋರೀಸ್ ಟು ಗುರು ಮಹಾರಾಜ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಚಂಪಕಲತಾ ಮಾತಾಜಿ ಏನು ಹೇಳ್ಬೇಕಂತಿದ್ದಾರೆ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಆದಿಗೋಪಿ ಮಾತಾಜಿ. ಹರೇ ಕೃಷ್ಣ Today, ಮಾತಾಜಿ. ದಂಡವತ್ ಪ್ರಣಾಮ್ಸ್. Dandavat pranams. I got the opportunity to look into your class. ಇವತ್ತು ತಮ್ಮ ದರ್ಶನನೂ ಆಯ್ತು. ಹರೇ ಕೃಷ್ಣ. Very nice ಮಾತಾಜಿ. Thank you, Beautiful Mataji. class. I have been in association with Mataji since almost an year now. Yes, ಮಾತಾಜಿ. ಹರಿ ಬೋಲ್. ಯಾವ ರೀತಿ? ತುಂಬಾ ಸೊಗಸಾಗಿತ್ತು ಮಾತಾಜಿ. ದುರ್ಗಾ ಬಗ್ಗೆ ತುಂಬಾ ವಿಷಯ ತಿಳಿಸ್ಕೊಟ್ರಿ. ಆಕ್ಚುಲಿ ಐ ಡಿಡ್ ನೋ ಸೋ ಮೆನಿ ಥಿಂಗ್ಸ್ ಆಕ್ಚುಲಿ ಮಾತಾಜಿ. ಎಲ್ಲ ತಾವು ಹೇಳಿದ್ದು ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದೀನಿ. ಬ್ಯೂಟಿಫುಲ್ ಕ್ಲಾಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಇದೇ Thank you, ರೀತಿ ನೀವು ಮಾತಾಜಿ. ಕ್ಲಾಸಸ್ ಕೊಡ್ತಾ ಇರಿ, ನಮ್ಗೆ ಇನ್ನ ಸ್ವಲ್ಪ ಜ್ಞಾನವನ್ನ ಕೊಡ್ತಾ ಇರಿ ಮಾತಾಜಿ. All glories to Guru Maharaj. Thank you, ಮಾತಾಜಿ. fallen souls like me have a beautiful opportunity. Hare Krishna. ಹರೇ ಕೃಷ್ಣ Thank ಮಾತಾಜಿ. you Your Mataji. servant. Adigopi Mataji ki jai. Hare Krishna. ಹರೇ ಕೃಷ್ಣ. Hare Krishna Mataji, Good Dandavat Maharaj. Pranam. Yes, Mataji. ಧನ್ಯವಾದ ಪ್ರಣಾಮ್. Very much Mataji. ಆಕ್ಚುಲಿ ಲೀಲಾಮಯ ಮಾತಾಜಿ ಮಗನ್ ಮದ್ವೆನಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಓಕೆ ಮಾತಾಜಿ. ನೆಕ್ಸ್ಟ್ ಮಂತ್ ಮದ್ವೆ ಇದೆ. ಸೊ ಮಾತಾಜಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮೈಟ್ ಬಿ ಇವತ್ತಿಂದ ಸ್ವಲ್ಪ ಕ್ಲಾಸಸ್ ಜಾಯಿನ್ ಆಗೋದ್ ಕಮ್ಮಿ ಇರುತ್ತೆ ಮಾತಾಜಿದು. ಸೊ ಓಕೆ, ಹಾಗಾಗಿ ಪರವಾಗಿಲ್ಲ ಮಾತಾಜಿ, ಅರ್ಥ ಆಗುತ್ತೆ. ಹಾ. ಸೊ ಅಂಡ್ ಮದ್ವೆನೂ ಉಡುಪಿಯಲ್ಲಿ ಇರೋದ್ರಿಂದ ಮಾತಾಜಿ ಹ್ಯಾಸ್ ಟು ಗೆಟ್ ರೆಡಿ ಫಾರ್ ಲಾಟ್ ಆಫ್ ಥಿಂಗ್ಸ್. ಮೈಸೂರಲ್ಲಿ Correct. ರಿಸೆಪ್ಷನ್ ಕೂಡ ಇದೆ. ಸೊ ಹಾಗಾಗಿ Okay. ಬಿಸಿ ಲಿಟಲ್ ಬಿಟ್. ಸೊ ಹಾಗಾಗಿ ಇವತ್ತು ಜಾಯಿನ್ ಆಗಕ್ಕಾಗಿಲ್ಲ ಮಾತಾಜಿಗೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಯು ಆಲ್ವೇಸ್ ಟೇಕ್ ಅಪ್. ಮಾತಾಜಿ ಯಾವಾಗ ಕಾಲ್ ಮಾಡಿ ಕೇಳಿದ್ರು ನೀವು ಇಲ್ಲ ಅನ್ನಲ್ಲ. ಯು ಟೇಕ್ ಇಟ್ ವೆರಿ ಹಾರ್ಟ್ಫುಲ್ಲಿ ದಟ್ ನಾನ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿ ತಗೊಳ್ತೀರಾ. ಸೊ ಇದೇ ತರ ನಿಮ್ ಸರ್ವಿಸ್ ಇರ್ಲಿ ಮಾತಾಜಿ ನಮ್ ಗೋಪಿ ಸೇನೆಗೆ. ಅಂಡ್ ಮಾತಾಜಿ ಕೂಡ ಹೇಳಿದ್ರು ದಟ್ ಯು ಹ್ಯಾವ್ ಜಾಯಿನ್ ಸೋ ಮೆನಿ ಡಿವೋಟೀಸ್ ಆಲ್ಸೋ ಇನ್ ಟು ದ ಗ್ರೂಪ್. ಸೊ ನಿಮ್ ಸೇವೆ ನಮ್ ಗೋಪಿ ಸೇನೆಗೆ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. All glories to Guru Maharaj. Veena Hare is Krishna. there. Veena, thank you so much, Veena. Hare Krishna. Yes. Thank you so much, Ambika.
for giving such a wonderful class. You know, you are very busy and you need to tackle so many things every day. But still, ಅದ್ರ ಮಧ್ಯ ಟೈಮ್ ತಗೊಂಡು ಡೀಟೇಲ್ ಆಗಿ ಪ್ರಿಪೇರ್ ಆಗಿ ಮಾಯಾದೇವಿ ಬಗ್ಗೆ ಎಲ್ರಿಗೂ ಎನ್ಲೈಟನ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ವೀಣಾನು ನನ್ಗೆ ಗೈಡ್ ಮಾಡ್ತಿದ್ದು ಮಾತಾಜಿ, ನೆನ್ನೆ ಅವಳು ಎಷ್ಟೊಂದು ವಿಡಿಯೋ ಶೇರ್ ಮಾಡ್ತಿದ್ದು ಪ್ರಿಪೇರ್ ಆಗು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವೀಣಾ. ಎಸ್ ಮಾತಾಜಿ, ವೀಣಾ ಮಾತಾಜಿ ಇಸ್ ಲೈಕ್ ಆಲ್ ರೌಂಡರ್. ಅವ್ರು ಯಾವಾಗ್ಲೂ ಎಲ್ಲಾ ಕಡೆನೂ ಓಡ್ತಾ ಇರ್ತಾರೆ. Yes, ಮಾತಾಜಿ. ಅಂಡ್ ಶಿ ಇಸ್ ವೆರಿ ಹೆಲ್ಪ್ಫುಲ್. ಯಾವಾಗ್ಲೂ ಗೈಡ್ ಮಾಡ್ತಾನೆ. ನಾ ಅವಳಿಗೆ ಹೇಳ್ತೆ, ನೀನ್ ನನ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತೀಯ, ಪ್ಲೀಸ್ ನೀನೇ ತಗೋ, ಬಿಕಾಸ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಪಿಕ್. ಅವಳು ನನಗೆ ಕೊಡೋದೆಲ್ಲ ಟಫ್ ಟಾಪಿಕ್ಸ್ ಕೊಡ್ತಾಳೆ. ಸೊ ಥ್ಯಾಂಕ್ ಯು. ಎಸ್, ಬಟ್ ವೆರಿ ನೈಸ್ ಮಾತಾಜಿ. ಲೈಕ್ ಮಾಯಾದೇವಿ ಬಗ್ಗೆನೂ, ನಾವು ಕೃಷ್ಣನ್ ಬಗ್ಗೆ ತಿಳ್ಕೊಂಡಂಗೆ ಮಾಯಾದೇವಿ ಬಗ್ಗೆನೂ ತಿಳ್ಕೋಬೇಕು. ಸೊ ಇಟ್ ವಾಸ್ ಅ ವೆರಿ ನೈಸ್ ಕ್ಲಾಸ್. ಅಂಡ್ ಸಿನ್ಸ್ ಟುಡೇ ಇಸ್ ದುರ್ಗಾಷ್ಟಮಿ ಆಲ್ಸೋ, ಸೊ ದುರ್ಗಾಷ್ಟಮಿ ಆಗಿರೋದ್ರಿಂದ ಒಳ್ಳೆ ಟಾಪಿಕ್ ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ನಮಸ್. ಎಸ್ ಮಾತಾಜಿ. ರಾಜೇಶ್ವರಿ ಮಾತಾಜಿ ಕಂಟಿನ್ಯೂ ಮಾಡ್ಬೋದು. ಓಕೆ ಮಾತಾಜಿ. ಹರೇ ಕೃಷ್ಣ. ಇನ್ನ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಭಕ್ತಿನ್ ಸುರೇಖಾ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತವನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸುರೇಖಾ ಮಾತಾಜಿ ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋದಾದ್ರೆ, ಮಾತಾಜಿ ಅವರು ಕಳೆದ 7 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮಾತಾಜಿ ಅವರ ಕುಟುಂಬದವರೆಲ್ಲರೂ ಸಹ ಭಕ್ತರಾಗಿದ್ದಾರೆ. ಎಲ್ಲರೂ ಸಹ ತಪ್ಪದೇ ಜಪವನ್ನ ಮಾಡ್ತಾರೆ. ಮಾತಾಜಿ ಅವರು ಎವರಿ ಸಂಡೇ ಪ್ರೋಗ್ರಾಮ್, ಆಮೇಲೆ ಟೆಂಪಲ್ ಫೆಸ್ಟಿವಲ್ಸ್ ಮತ್ತೆ ಟೆಂಪಲ್ ನ ಇನ್ನಿತರ ಕಾರ್ಯಕ್ರಮಗಳನ್ನೆಲ್ಲವನ್ನ ಸಹ ತಪ್ಪದೆ ಅಟೆಂಡ್ ಮಾಡ್ತಾರೆ, ಮತ್ತೆ ಅಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾರೆ. ಮಾತಾಜಿ ಅವರು ಭೋಗ ಸೇವೆ, ಚಪ್ಪನ್ ಭೋಗ ಸೇವೆ ಮತ್ತು ವೈಷ್ಣವ ಸೇವೆಯನ್ನು ಸಹ ಮಾಡ್ತಾ ಬಂದಿದ್ದಾರೆ. ಮಾತಾಜಿ ಅವರು ಈ ಗೋಪಿಸೇನಾ ಕಾರ್ಯಕ್ರಮವನ್ನ ಸಹ ಅಟೆಂಡ್ ಆಗ್ತಾ ಇದ್ದಾರೆ. ಇವರು ವಿನಮ್ರ ಭಕ್ತರು ಮತ್ತೆ ಸಮಯ ಪ್ರಜ್ಞಾವಂತರು. ಹರೇ ಕೃಷ್ಣ ಮಾತಾಜಿ, ನೀವು ನರಸಿಂಹ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ರೇಖಾ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಎಲ್ಲಾ ಮಾತಾಜಿಗಳು ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ಶ್ರೀ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಕ್ಷಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಗಲಾಗಲಾಗಲಾಯಿನೈ, ಹಿರಣ್ಯಕಾಶೀಪೂರ್ವಶಃ ಶಿಲಸಂತಾನಕಾಲಯನ. ಇಥೋ ನರಸಿಂಹ ಪರತೋ ನರಸಿಂಹ, ಯತ್ತೋ ಯತ್ತೋ ಯಾಮಿ ತಥೋ ನರಸಿಂಹ. ವಹಿ ನರಸಿಂಹ ಹೃದಯೇ ನರಸಿಂಹ, ನರಸಿಂಹ ಪದಿ ಶರಣಂ ಪ್ರಪದಿ. ತವ ಕರ ಕಮಲವರೆ ನಾಥ ಅದುತ ದಾಲಿತ ಹಿರಣ್ಯಕಶಿಪು ತನು ಭೃಂಗಂ, ಕೇಶವದೂತ ನರಹರಿ ರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹ ಜಯ ಅನಂತ ಜಯ, ಲಕ್ಷ್ಮೀ ನರಸಿಂಹ ಜಯ ಅನಂತ ಜಯ. ಜಯ ಭಕ್ತವತ್ಸಲ ಜಯ ನರ ಹರಿ, ಭಕ್ತವತ್ಸಲ ಜಯ ನರ ಹರಿ. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್.
जय जय प्रभुपाद 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 जय जय प्रभुपाद। हरे कृष्ण माताजी। ಹರಿ ಬೋಲ್ ಮಾತಾಜಿ. ತುಂಬಾ ಸುಶ್ರಾವ್ಯವಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ. ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸೇವೆ ಇದೇ ತರ ಗುರುಕೃಷ್ಣರ ಕೃಪೆಯಿಂದ ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಸಾಗ್ತಾ ಇರ್ಲಿ. ನೀವು ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಸಹ ನಿಮ್ಮ ಸೇವೆಯನ್ನ ಕೊಡ್ತಾ ಇರಿ ಅಂತ ಹೇಳಿ ನಾವು ಆಶಿಸ್ತೇವೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀವು ಅವಕಾಶ ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ಎಲ್ಲಾ ಮಾತಾಜಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನೌನ್ಸ್ಮೆಂಟ್ ಇತ್ತ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಅನೌನ್ಸ್ಮೆಂಟ್ ಅಂತ ಏನಿಲ್ಲ. ಸೊ ನೆಕ್ಸ್ಟ್ ವೀಕ್ ಕ್ಲಾಸ್ ಇರುತ್ತೆ. ಅದು ನೆಕ್ಸ್ಟ್ ವೀಕ್ ನಿಮಿಷ 7ನೇ ತಾರೀಕು ಕ್ಲಾಸ್ ಇರುತ್ತೆ. ಸೊ ಅವತ್ತು ವಾಲ್ಮೀಕಿ ಜಯಂತಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲಾರ್ಗೂ ರಜಾ ಇರುತ್ತೆ ಅನ್ಕೋತೀನಿ. ಸೊ ಹೆಚ್ಚು ಭಕ್ತರು ಅವತ್ತು ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಿಮ್ಮ ಸ್ನೇಹಿತರು ಎಲ್ಲಾರ್ಗೂ ನೀವು ದಯವಿಟ್ಟು ಸೇರ್ಸಕ್ಕೆ ಟ್ರೈ ಮಾಡಿ. ಅವತ್ತು ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಒಬ್ರು ಡಿವೋಟಿ, ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಜೊತೆಗೆ ಅವರದೇ ಆದ ಒಂದು ಸ್ಕೂಲ್ನ ಶುರು ಮಾಡಿದ್ದಾರೆ. ಕೃಷ್ಣ ಕಾನ್ಶಿಯಸ್ ಬಗ್ಗೆ ಒಂದು ಸಣ್ಣದಾದ ಒಂದು ಸ್ಕೂಲ್ನ ಶುರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಅವರ ಒಂದು ಪ್ರವಚನವಿದೆ. ಸೊ ಹಾಗಾಗಿ ನೀವು ಅವರಿಂದ ಎಸ್ಪೆಷಲಿ ಚಿಕ್ಕ ಮಕ್ಕಳು ಅಥವಾ ಮೈಟ್ ಬಿ ಒಂದು ಮಿಡಲ್ ಏಜ್ ಮಕ್ಕಳು ಇದ್ರುವೆ ಅವ್ರನ್ನ ಹೆಂಗೆ ನೀವು ಕೃಷ್ಣ ಭಕ್ತಿಯಲ್ಲಿ ಕರ್ಕೊಂಡ್ ಬರ್ಬೋದು ಅಂತ ಹೇಳಿ ನಿಮ್ಗೆ ಹೆಚ್ಚಾಗಿ ತಿಳ್ಕೊಬಹುದು ಅವರಿಂದ. ಬಿಕಾಸ್ ಅವರು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಹೆಚ್ಚಾಗಿ ಮಾಹಿತಿ ಸಿಗುತ್ತೆ ಅವರಿಂದ. ಸೊ ಹಾಗಾಗಿ ಎಲ್ಲಾ ಭಕ್ತರಲ್ಲಿ ವಿನಂತಿ, ಸೊ ಹೆಚ್ಚು ಡಿವೋಟೀಸ್ ನ ಅವತ್ತು ಸೇರಿಸಬಹುದು. ಸಿನ್ಸ್ ಇಟ್ ಇಸ್ ಅನ್ ಹಾಲಿಡೇ ಅವತ್ತು ಆಗಿರೋದ್ರಿಂದ ಹೆಚ್ಚು ಭಕ್ತರನ್ನ ಸೇರಿಸಿ ನಾವು ಒಂದು ಒಳ್ಳೆ ಕ್ಲಾಸ್ ನ ಮಾಡ್ಬೋದು ಅವತ್ತು ಅಂತ ಹೇಳಿಕ್ಕೆ ಪ್ರಾರ್ಥಿಸ್ಕೊತೀನಿ ಎಲ್ಲರಿಗೂ. ಅಂಡ್ ಇನ್ಯಾರ್ಗಾರ ಯಾರ ಸೇವೆ ಏನಾರ ತಗೊಳಕ್ಕೆ ಇಷ್ಟಪಡೋರು ದಯವಿಟ್ಟು ಸ್ವಲ್ಪ ದಿನ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಲೀಲಾಮಯಿ ಮಾತಾಜಿ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಮಾತಾಜಿ ಇನ್ವಿಟೇಷನ್ ಕೊಡೋದು ಅದು ಎಲ್ಲ ಸೇವೆಗಳಿರುತ್ತೆ ಅವ್ರದ್ದು. ಸೊ ಹಾಗಾಗಿ ಮಾತಾಜಿ ಮೈಟ್ ನಾಟ್ ಬಿ ಲೈಕ್ ಅವ್ರಿಗೆ ಬಂದಿದ್ದ ಇನ್ಫಾರ್ಮೇಶನ್ ಸಡನ್ ಆಗಿ ನನಗೆ ಫಾರ್ವರ್ಡ್ ಮಾಡಕ್ ಆಗದೆ ಇರ್ಬೋದು. ಮಾತಾಜಿ ಮಿಸ್ ಆಗ್ಬೋದು ನಿಮ್ ಇನ್ಫಾರ್ಮೇಶನ್ಸ್. ಸೊ ಹಾಗಾಗಿ ಇನ್ನು ಸ್ವಲ್ಪ ದಿನಗಳು ಯಾರಾದ್ರೂ ಏನಾರೋ ಕ್ಲಾಸಸ್ ಕೀರ್ತನ ಆಡೋದು ಅಥವಾ ವೈಷ್ಣವ್ ಭಜನ್ ಆಡೋದು ಅಥವಾ ಕ್ಲಾಸ್ ಕೊಡ್ಬೇಕು ಅಂತ ಅಂದ್ರೂ ಸದ್ಯಕ್ಕೆ ಒಂದ್ ಸ್ವಲ್ಪ ದಿನ ದಯವಿಟ್ಟು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಎಲ್ಲಾರ್ಗೂ ಪ್ರಾರ್ಥಿಸ್ಕೊತೀನಿ. ಎಸ್ ಮಾತಾಜಿ, ಎಂಡ್ ಮಾಡ್ಬೋದು ಮಾತಾಜಿ. ಇಂದಿನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡಲು ಕಾರಣಕರ್ತರಾದ ಎಲ್ಲಾ ಭಕ್ತರಿಗೂ ಮತ್ತು ಶ್ರೋತೃಗಳಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಂದಿನ ಕಾರ್ಯಕ್ರಮವನ್ನು ನಾವು ವಂದನ ಗೀತೆಯ ಮೂಲಕ ಮುಕ್ತಾಯ ಮಾಡೋಣ. ವಂದನೆ ಗೀತೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯತೀಶ್ವರಿ ನಂದ ಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.